1 second. ಓಕೆ, ಸೊ ನಾವು ಅಡ್ವೊಕೇಟ್, ನಾವು ಲಾ ಸ್ಟೂಡೆಂಟ್ಸ್ ಆಗಿ ನಮ್ಗೆ ಬರೀ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು ಅಥವಾ ಬರೀ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋದು ಮಾತ್ರ ಕರಿಯರ್ ಆಪ್ಷನ್ಸ್ ಅಲ್ಲ. ವಿ ಹ್ಯಾವ್ ಸೋ ಮೆನಿ ಅದರ್ ಕರಿಯರ್ ಆಪ್ಷನ್ಸ್. ಸೊ ಇನ್ ದಿಸ್ ಸೆಷನ್ ನಾನು ನಿಮ್ಗೆ ವೇರಿಯಸ್ ಕರಿಯರ್ ಆಪರ್ಚುನಿಟೀಸ್ ದಟ್ ಆರ್ ಅವೈಲೇಬಲ್ ಆಸ್ ಅ ಲಾ ಸ್ಟೂಡೆಂಟ್ ಹೇಳ್ಕೊಡ್ತೀನಿ. ಫಸ್ಟ್ ಒನ್ ಬಂದು ಪ್ರಾಕ್ಟೀಸಿಂಗ್. ಎಸ್, ಲಿಟಿಗೇಷನ್. ಇವಾಗ ಲಿಟಿಗೇಷನ್ ಅಲ್ಲಿ ನಿಮ್ಗೆ ಬರೀ ಸಿವಿಲ್ ಕೇಸಸ್ ಆಗಿರ್ಬೋದು, ನಿಮ್ಗೆ ಬರೀ ಫ್ಯಾಮಿಲಿ ಕೇಸಸ್ ಆಗಿರ್ಬೋದು ಅಲ್ಲ. ದೇರ್ ಆರ್ ವೇರಿಯಸ್ ಅದರ್ ಕೋರ್ಟ್ಸ್ ಅಂಡ್ ವೇರಿಯಸ್ ಅದರ್ ಟ್ರಿಬ್ಯುನಲ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಕೋರ್ಟ್, ನೀವು ನಿಮ್ಮನ್ನ ಕನ್ಸ್ಯೂಮರ್ ಕೇಸಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಯು ಕ್ಯಾನ್ ಪ್ರಾಕ್ಟಿಸ್ ಅ ಲಾಟ್ ಆಫ್ ಕನ್ಸ್ಯೂಮರ್ ಲಾ ಕೇಸಸ್. ಕೆಲವೊಂದು ಅಡ್ವೊಕೇಟ್ಸ್ ನನಗೆ ಗೊತ್ತಿರೋರು ಇದ್ದಾರೆ, ಅವ್ರು ಬರೀ ಕನ್ಸ್ಯೂಮರ್ ಲಾ ತಗೊಳ್ಳೋದು, ಅವ್ರ ಆಫೀಸ್ ಯಾವಾಗ ನೋಡಿದ್ರು ಫುಲ್ ಆಗಿರುತ್ತೆ. ಬಿಕಾಸ್ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ರಿಕ್ವಿಸಿಟ್ ಥಿಂಗ್. ಅಂಡ್ ಸೆಕೆಂಡ್ ಒನ್ ಬಂದು ಇಂಡಸ್ಟ್ರಿಯಲ್ ಕೇಸಸ್. ಸೊ ನೀವು ಇಲ್ಲಿ ಇಂಡಸ್ಟ್ರಿಯಲ್ ಕೇಸಸ್ ತಗೊಂಡ್ರೆ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು. ಸೊ ವೇರಿಯಸ್ ಕೇಸಸ್ ನ ನೀವು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಅಲ್ಲಿ ತಗೋಬಹುದು. ಎಸ್ ಹರೀಶ್ ಅವರೇ. ಯಾಕಿರ್ತಿ, ಸೊ ಜಸ್ಟ್ ಅ ಕ್ವಶನ್ ಯಾರ್, ಇದು ನೀವು ಆಕ್ಚುಲಿ ಪ್ರೊಫೆಷನಲ್ ಬಗ್ಗೆ ಹೇಳ್ತಾ ಇದ್ರಲ್ಲ, ನಾರ್ಮಲ್ ಆಗಿ ಈಗ ಪ್ರಾಕ್ಟೀಸ್ ಈಗ ಕ್ರಿಮಿನಲ್ ಮಾಡ್ಬೇಕಾಗಿದ್ರೆ, ಸೊ ನಾವ್ ಈಗ ಫಸ್ಟ್ ಇಯರ್ ಮಾಡ್ತಾ ಇದ್ದೀವಿ ಕಾಲೇಜಲ್ಲಿ. ಸೊ ಯಾವ ಬೇಸಿಸ್ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಬೆಸ್ಟ್ ಯೂಸ್ಫುಲ್ ಆಗಿರುತ್ತೆ ಇವಾಗಿಂದ ಫೋಕಸ್ ಮಾಡಿದ್ರೆ? ಓಕೆ, ಸೊ ನೀವು ಇವಾಗಿಂದಾನೇ ಲಿಟಿಗೇಷನ್ ಅಲ್ಲಿ ಫೋಕಸ್ ಮಾಡ್ತೀರಾ ಅಂತಂದ್ರೆ ನೀವು ಫಸ್ಟ್ ಡಿಸೈಡ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಯಾವ ಸ್ಪೆಷಲೈಸೇಷನ್ ಆಗ್ಬೇಕು ಅಂತ. ಇವಾಗ ನೀವು ಹೇಳಿದ್ರೆ ನಾನು ಕ್ರಿಮಿನಲ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಬೇಕು ಅಂತ, ದಟ್ ಇಸ್ ದ ಬೆಸ್ಟ್ ಥಿಂಗ್. ಯಾಕಂದ್ರೆ ನಿಮ್ಗೆ ಕ್ಲಾರಿಟಿ ಇದೆ ನೀವು ನಾನ್ ಯಾವ್ದ್ರಲ್ಲಿ ಮಾಡ್ಬೇಕು ಅಂತ. ನಾನ್ ಇದಕ್ಕೆ ಸೆಕೆಂಡ್ ಆಗಿ ನಿಮ್ಗೆ ಏನ್ ಹೇಳೋದು ಅಂತಂದ್ರೆ ಪ್ರಾವಿಷನ್ಸ್ ಲೈಕ್ ಕ್ರಿಮಿನಲ್ ಲಾಗೆ ಅಪ್ಲಿಕೇಬಲ್ ಆಗಂತದ್ದು IPC, CRPC, ಕಾನ್ಸ್ಟಿಟ್ಯೂಷನ್, ಇದನ್ನ ತುಂಬಾ ಚೆನ್ನಾಗಿ ಓದ್ಬೋದು. ಥರ್ಡ್ ಒನ್ ಏನು ಅಂತಂದ್ರೆ ಡ್ರಾಫ್ಟಿಂಗ್. ಕ್ರಿಮಿನಲ್ ಲಾ ಕೇಸಸ್ ಅಲ್ಲಿ ಡ್ರಾಫ್ಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವಾಗ ನೀವು ಒಬ್ಬರಿಗೆ ಬೇಲ್ ಕೊಡ್ಸ್ಬೇಕು ಅಂತ ಇದ್ದೀರಾ, ಸೊ ಯು ಶುಡ್ ಬಿ ನೋಯಿಂಗ್ ಯಾವ ರೀತಿ ನೀವು ಅಲ್ಲಿ ಸ್ಟೋರಿನ ಬಿಲ್ಡ್ ಮಾಡ್ಬೇಕಾಗುತ್ತೆ. ನೀವು ಯಾವ ಗ್ರೌಂಡ್ ಅಲ್ಲಿ ಅವ್ನಿಗೆ ಬೇಲ್ ಕೊಡಿ ಅಂತ ಕೇಳ್ಬೇಕು, ಅದಕ್ಕೆ ಸಪೋರ್ಟಿಂಗ್ ಆಗಿರುವಂತ ಡಾಕ್ಯುಮೆಂಟ್ಸ್ ನ ಏನಕ್ಕೆ ಕೊಡ್ತೀರಾ. ಸೊ ನೀವು ಡ್ರಾಫ್ಟಿಂಗ್ ನ ತುಂಬಾ ಚೆನ್ನಾಗಿ ಕಲಿಬೇಕಾಗುತ್ತೆ. ಥರ್ಡ್ ಸಜೆಷನ್ ನಾನು ನಿಮ್ಗೆ ಏನ್ ಕೊಡ್ತೀನಿ ಅಂತಂದ್ರೆ ಸ್ಟಾರ್ಟ್ ವರ್ಕಿಂಗ್ ವಿತ್ ಅ ಸೀನಿಯರ್ ಅಡ್ವೊಕೇಟ್. ಒಂದು ಸೀನಿಯರ್ ಅಡ್ವೊಕೇಟ್ ಜೊತೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಲೈಕ್ ಆಸ್ ಅನ್ ಇಂಟರ್ನ್ಶಿಪ್. ನಾನೇನು ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋ ಅಡ್ವೊಕೇಟ್ ಹತ್ರ ಹೋಗಿ ಆತರ ಎಲ್ಲ ಏನೂ ಹೇಳಲ್ಲ. ಯಾರು ಸ್ಟಾರ್ಟಿಂಗ್ ಅಲ್ಲಿ ಇದ್ದಾರೆ ಅಥವಾ ಯಾರು ಕಲಿತಾ ಇದ್ದಾರೆ, ಒಂದು ಅವರೇಜ್ ಆಗಿ ಎಸ್ಟಾಬ್ಲಿಷ್ ಆಗಿರುವಂತ ಅಡ್ವೊಕೇಟ್ ಆಗಿದ್ರು ಸರಿ, ಅವ್ರ ಹತ್ರ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅವರು ಯಾವ ರೀತಿ ಕೇಸಸ್ ಕ್ಲೈಂಟ್ ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿ ಕ್ಲೈಂಟ್ಸ್ ಹತ್ರ ಮಾತಾಡಿಸ್ತಾರೆ. ಇವಾಗ ಕ್ರಿಮಿನಲ್ ಕೇಸ್ ಅಂತಂದ್ರೆ ಎಲ್ಲಾ ಕ್ಲೈಂಟ್ಸ್ ನಿಮ್ಗೆ ಸತ್ಯ ಹೇಳಲ್ಲ, ದೇ ವಿಲ್ ನಾಟ್ ಟೆಲ್ ದ ಟ್ರೂತ್. ಯಾಕಂದ್ರೆ ಅವ್ರು ತಪ್ಪು ಮಾಡಿರ್ತಾರೆ ಅಲ್ಲಿ. ಸೊ ಹಾಗಾಗಿ ಅವ್ರದ್ದು ತಪ್ಪನ್ನ ಅವರು ಹೇಳಲ್ಲ. ಸೊ ನೀವು ಅವ್ರಿಗೆ ಅಲ್ಲಿ ಏನ್ ಕನ್ವಿನ್ಸ್ ಮಾಡ್ಬೇಕು ಅಂತಂದ್ರೆ, ಒಂದು ಅಡ್ವೊಕೇಟ್ ಹತ್ರ, ಒಂದ್ ಡಾಕ್ಟರ್ ಹತ್ರ ನೀವು ಸುಳ್ಳು ಹೇಳಿದ್ರಿ ಅಂತಂದ್ರೆ ಅದ್ರ ನಷ್ಟ ನಿಮ್ಗೆ. ನೀವು ಎಷ್ಟು ಸತ್ಯ ಹೇಳ್ತಿರೋ ನಿಮ್ಗೆ ಅಷ್ಟೇ ಲಾಭ ಅಂತೆಲ್ಲ ಅವ್ರು ಕನ್ವಿನ್ಸ್ ಮಾಡ್ತಾರೆ ಕ್ಲೈಂಟ್ ನ, ಅಂದ್ರೆ ಕ್ಲೈಂಟ್ ಸತ್ಯ ಹೇಳಲಿ ಅಂತ. ಸೊ ನೀವು ಆ ಕ್ಲೈಂಟ್ ಹತ್ರ ಅವ್ರಿಗೆ ಆ ರೀತಿ ಮೋಟಿವೇಟ್ ಮಾಡೋದ್ ಹೇಗೆ, ಯಾವ ರೀತಿ ಅವ್ರದ್ದು ಫ್ಯಾಕ್ಟ್ಸ್ ನ ಕನ್ಸಿಡರ್ ಮಾಡ್ಬೇಕು, ನೀವು ಯಾವ ರೀತಿ ಕತೆಗೆ ಟ್ವಿಸ್ಟ್ ಕೊಡ್ತೀರಾ ಅಲ್ಲಿ, ಅಂಡ್ ಆಲ್ ಆಫ್ ದೀಸ್ ಥಿಂಗ್ಸ್ ನ ನೀವು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿಬಹುದು. ಸೊ ನೀವು ಇವಾಗ LLB ಮುಗಿಸಿದಾಗ ನಿಮ್ಗೆ ಎಲ್ಲಾ ನಾಲೆಜು ಇರುತ್ತೆ. ಯಾವಾಗ ನಾನು ಯಾವ ಅಪ್ಲಿಕೇಶನ್ ಫೈಲ್ ಮಾಡ್ಬೇಕು, ಯಾವಾಗ ನಾನು ಯಾವ ಪ್ರೊವಿಷನ್ ಅಲ್ಲಿ ಶೆಲ್ಟರ್ ತಗೋಬೇಕು, ಅಂದ್ರೆ ಯಾವ ಪ್ರೊವಿಷನ್ ನ ಅಪ್ಲೈ ಮಾಡ್ಬೇಕು, ಅಂಡ್ ಕೋರ್ಟ್ ಅಲ್ಲಿ ಆಕ್ಚುಯಲ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ. ನಾವ್ ಇವಾಗ CPC CRPC ನಲ್ಲಿ ಓದೋ ತರ ಪ್ರೊಸೀಜರ್ಸ್ ಇರಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಆಲ್ಸೋ ಕ್ರಿಮಿನಲ್ ಕೇಸಸ್ ಅಲ್ಲಿ ನಿಮ್ಗೆ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ಸ್ ತುಂಬಾ ಸಿಗುತ್ತೆ. ಸೊ ಅಲ್ಲಿ ನಿಮ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ಆಕ್ಟಿವಿಟೀಸ್ ನಡೆಯುತ್ತೆ, ನೀವು ಆಬ್ವಿಯಸ್ಲಿ ಪೊಲೀಸ್ ಅವ್ರ ಜೊತೆ ನಿಮ್ಗೆ ತುಂಬಾ ಒಳ್ಳೆ ರ್ಯಾಪೋ ಇರ್ಬೇಕಾಗತ್ತೆ. ಆಫ್ ದಿ ರೆಕಾರ್ಡ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಗೆ ಒಳ್ಳೆ ರ್ಯಾಪೋ ಇತ್ತು ಅಂತಂದ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಕೇಸ್ ಬಂತು ಅಂತಂದ್ರೆ ದೇ ವಿಲ್ ಕಾಲ್ ಯು. ಅವ್ರು ಕಾಲ್ ಮಾಡಿ ನಿಮ್ಗೆ ಈ ತರ ಹರೀಶ್ ಒಂದ್ ಕೇಸ್ ಇದೆ, ನೋಡ್ಕೋತೀರಾ, ತಗೋತೀರಾ, ನಿಮ್ ಹತ್ರ ಕಳಿಸ್ಲಾ ಕ್ಲೈಂಟ್ ನ, ಆ ರೀತಿ ನಿಮ್ಗೆ ಅವ್ರು ಕ್ಲೈಂಟ್ ಕಳಿಸ್ತಾರೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿಗೆ ಅವ್ರು ಬರೋದು ಕ್ಲೈಂಟ್ಸ್, ಅಂದ್ರೆ
ಕಂಪ್ಲೇಂಟ್ ತಗೊಂಡು. ಸೊ ಅವಾಗ ಅವ್ರಿಗೆ ಅಡ್ವೊಕೇಟ್ ಇರಲ್ಲ, ಅವರು ನೀವೇ ಯಾರಾದ್ರೂ ಅಡ್ವೊಕೇಟ್ ಹೇಳಿ ಸಾಹೇಬ್ರೆ ಅಂತ ಪೊಲೀಸವ್ರಿಗೆ ಹೇಳಿದಾಗ you have to build that rapport, you have to build that connection with the police officers that they refer your name. ನಮ್ಗೆ ಗೊತ್ತಿರೋರೊಬ್ರು ಇದಾರೆ, ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ. ಅಂಡ್ ಕೆಲವೊಂದು ಕೇಸಸ್ ಅಲ್ಲಿ ಏನಾಗುತ್ತೆ, ನೀವು ಒಂದು FIR ರಿಜಿಸ್ಟರ್ ಮಾಡ್ಸಕ್ ಹೋಗಿರ್ತೀರಾ ಅಥವಾ ಒಂದು NCR ರಿಜಿಸ್ಟರ್ ಮಾಡಕ್ ಹೋಗ್ತಾ ಇರ್ತೀರಾ. ಅವಾಗ ನೀವು ಪೊಲೀಸ್ ಸ್ಟೇಷನ್ ಹೋದಾಗ ಅಲ್ಲೊಂದು 4 ಜನ ನಿಮ್ಮನ್ನ ಗುರ್ತಿಡಿಬೇಕು. ಓ ಅವ್ರು ಬಂದಿದ್ದಾರೆ, ಅವ್ರದ್ದೇನೋ ಕೇಸ್ ಇದೆ, ಒಂದ್ ಸ್ವಲ್ಪ ಮಾಡ್ಕೊಡೋಣ, ಆ ರೀತಿ ಅಲ್ಲ. ಪ್ರಾಕ್ಟಿಕಲಿ ಬಂದಾಗ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ ಅ ಲಾಟ್. ಸೊ ಹಾಗಾಗಿ ಇದನ್ನೆಲ್ಲ ನೀವು ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತಂದ್ರೆ ಒಂದು ಪ್ರಾಕ್ಟಿಸಿಂಗ್ ಕ್ರಿಮಿನಲ್ ಲಾಯರ್ ಹತ್ರ ಯು ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಅಂಡ್ ದೆನ್ ಯು ವಿಲ್ ಫೈಂಡ್ ದ ಚೇಂಜಸ್. ಓಕೆ, ಸೊ ಕಂಟಿನ್ಯೂಯಿಂಗ್ ಟು ದಿ ಟಾಪಿಕ್. Thanks for the info, Kirti. Yeah, It was good. Thank you, Harish. Okay, so the next thing is like labor law. ಸೊ ಲೇಬರ್ ಲಾ ನಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಕೇಸಸ್ ನ ನೀವು ತಗೋಬಹುದು ಲೇಬರ್ ಲಾ ಟ್ರಿಬ್ಯುನಲ್ ಅಲ್ಲಿ. ಸೊ ಯು ಕ್ಯಾನ್ ಸ್ಪೆಷಲೈಸ್ ಯುವರ್ ಸೆಲ್ಫ್. ನಾನ್ ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಎಲ್ಲಾ ತಗೊಂಡು ಒಂಥರ ರಾಯ್ತಾ ಮಾಡೋದ್ಕಿಂತ ಹ್ಯಾವ್ ಸ್ಪೆಸಿಫಿಕ್ ಥಿಂಗ್, ಒಂದರಲ್ಲಿ ಸ್ಪೆಷಲೈಸೇಷನ್ ಆಗಿ. ಸೊ ನಾವು ಫಾರ್ ಎಕ್ಸಾಂಪಲ್ ಇವಾಗ ನೀವು ನನ್ನ ತಗೊಂಡ್ರೆ, ನೀವು ಯು ಕ್ಯಾನ್ ಆಸ್ಕ್ ಮಿ ಎನಿಥಿಂಗ್ ರಿಲೇಟೆಡ್ ಟು ಕಾಂಟ್ರಾಕ್ಟ್ಸ್ ಅಂಡ್ ಐ ಆನ್ಸರ್ ಯು ಲೈಕ್ ದಿಸ್. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟ್ ಕ್ಲಾಸಸ್ ಆಗಿರ್ಬೋದು, ಬಿಕಾಸ್ ದಟ್ ಇಸ್ ಮೈ ಪೋರ್ಟ್ಫೋಲಿಯೋ ಅಂಡ್ ಐ ಆಮ್ ಸ್ಪೆಷಲೈಸ್ಡ್ ಇನ್ ದಟ್. ನಾನು ಕಾಲೇಜ್ ಬಿಟ್ಟಲ್ಲಿಂದ ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್. ಅಂಡ್ ಆಲ್ಸೋ ಯು ಕ್ಯಾನ್ ಆಸ್ಕ್ ಮಿ ಎನಿಥಿಂಗ್ ರಿಲೇಟೆಡ್ ಟು ಕಂಪನಿ ಲಾ, ಐ ಕ್ಯಾನ್ ಆನ್ಸರ್ ದಟ್. Okay, or you can ask me anything related to general law advice, even that I can give, but I specialize in corporate and contracts. Okay, so that way ನಿಮ್ಮನ್ನ ನೀವು ಒಂದು ಸೆಕ್ಟರ್ ಅಲ್ಲಿ ಸ್ಪೆಷಲೈಸ್ ಮಾಡ್ಕೊಳ್ಳಿ, specialize in a thing and then practice. Do not mix yourself in everything. ನಾನು ಆ ಕೇಸು ತಗೋತೀನಿ, ನಾನು ಈ ಕೇಸು ತಗೋತೀನಿ, ನಾನು ಅದು ನನ್ನಿದು. Do not do that. ನಾನ್ ಪರ್ಸನಲ್ ಆಗಿ ಏನ್ ಅಡ್ವೈಸ್ ಮಾಡೋದು ಅಂತಂದ್ರೆ, ಸ್ಪೆಷಲೈಸ್ ಯುವರ್ ಸೆಲ್ಫ್ ಇನ್ ಅ ಡೊಮೈನ್. ನೀವು ಈ ಅಡ್ವೊಕೇಟ್ ಅಂತ ಫೇಮಸ್ ಆಗಿ ಅದ್ರ ಜೊತೆಗೆ ಬೇರೆ ಕೇಸಸ್ ತಗೊಳ್ಳಿ, ಬಟ್ ನಿಮ್ ಹೆಸರ ಜೊತೆ ಒಂದು ಐಡೆಂಟಿಟಿನ ನೀವು ಮೆನ್ಷನ್ ಮಾಡಿ. ನೆಕ್ಸ್ಟ್ ಒನ್ ಲಾ ಫರ್ಮ್. ಲಾ ಫರ್ಮ್ ಅಲ್ಲಿ ನೀವು ಯಾವಾಗ ಜಾಯ್ನ್ ಆಗ್ಬೋದು ಅಂತಂದ್ರೆ, ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ ಇಷ್ಟ ಇದೆ, ಆದ್ರೆ ನಿಮ್ಗೆ ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ಮಾಡಕ್ ಇಷ್ಟ ಅಲ್ಲ, ಅಂಡ್ ನೀವು ಯಾವ್ದೇ ಕ್ಲೈಂಟ್ ಯಾವ್ದೇ ಸೀನಿಯರ್ ಅಡ್ವೊಕೇಟ್ ಆ ತರ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅಂತ ಟೈಮ್ ಅಲ್ಲಿ ನೀವು ಲಾ ಫರ್ಮ್ಸ್ ಗೆ ಜಾಯ್ನ್ ಆಗ್ಬೋದು. ಲಾ ಫರ್ಮ್ಸ್ ಅಲ್ಲಿ ನಿಮ್ಗೆ ಏನು ಅಂತಂದ್ರೆ, ಅವರು ಫಿಕ್ಸ್ಡ್ ಸ್ಯಾಲ್ರಿ ಕೊಡ್ತಾರೆ. ದಟ್ ಇಸ್ ಒನ್ ಅಡ್ವಾಂಟೇಜ್ ನಿಮ್ಗೆ. ಅಂಡ್ ನಿಮ್ಗೆ ಫಿಕ್ಸ್ ಟೈಮಿಂಗ್ಸ್ ಇರುತ್ತೆ, ಈ ಟೈಮ್ ಇಂದ ಈ ಟೈಮ್ ಬಗ್ಗೆ. ಬಟ್ ಏನಂತಂದ್ರೆ, ಲಾ ಫರ್ಮ್ಸ್ ಆರ್ ನಾಟ್ ಅವೈಲೇಬಲ್ ಎವ್ರಿವೇರ್. ದೇ ಆರ್ ಲೈಕ್ ಬ್ಯಾಂಗ್ಳೂರ್ ಅಲ್ಲಿ ಹೈಯೆಸ್ಟ್ ಇರುತ್ತೆ ಈ ತರ ಡಿಫೈನ್ಡ್ ಲಾ ಫರ್ಮ್. But wherein when you come to the different cities, when you come to the other cities, you will not have such defined law firms ಅಥವಾ LLPs ನಿಮಗೆ ನೋಡೋದಕ್ಕೆ ಸಿಗಲ್ಲ. ಅಂಡ್ ಇನ್ನೊಂದು ಏನು ಅಂತಂದ್ರೆ, ಲಾ ಫರ್ಮ್ಸ್ ಅಲ್ಲಿ ಯು ನೀಡ್ ನಾಟ್ ಜಸ್ಟ್ ಪ್ರಾಕ್ಟಿಸ್. ದೇರ್ ಇಸ್ ಅ ಗುಡ್ ಆಪರ್ಚುನಿಟೀಸ್ ಫಾರ್ ಲೀಗಲ್ ಟ್ರಾನ್ಸ್ಲೇಟರ್ಸ್ ಇನ್ ಲಾ ಫರ್ಮ್. ಲೀಗಲ್ ಟ್ರಾನ್ಸ್ಲೇಟರ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಇದು ತುಂಬಾ ಡಿಮಾಂಡ್ ಇರುತ್ತೆ. ವಾಟ್ ದೇ ವಿಲ್ ಡೂ ಇಸ್, ದೇ ವಿಲ್ ಗಿವ್ ಲೀಗಲ್ ಅಡ್ವೈಸ್ ಫಾರ್ ದಿ ಪ್ರಾಪರ್ಟಿ. Bank they give the legal advice, and for that they will have to read the property documents of previous 30 years. ಇವತ್ತಿಂದ 30 ವರ್ಷ ಹಳೆಯ ಡಾಕ್ಯುಮೆಂಟ್ಸ್ ನ ಅವರು ಕಂಪಲ್ಸರಿ ನೋಡ್ಲೇಬೇಕಾಗುತ್ತೆ. ಕೆಲವೊಂದು ಕೇಸಲ್ಲಿ ಏನಾಗುತ್ತೆ, ಬಿಲ್ಡರ್ ನಮ್ಗೆ 30 ವರ್ಷದ ಬೇಡ, ನಮ್ಗೆ ಹಳೆದು 50 ವರ್ಷದಿಂದ ಬೇಕು, 60 ವರ್ಷದಿಂದ ಬೇಕು, ಅಥವಾ 70 ವರ್ಷದಿಂದ ಬೇಕು, ಆ ರೀತಿ ನೋಡ್ತಾರೆ. ಅಥವಾ ಏನಾದ್ರು ಒಂದು ಸ್ಯಾಂಕ್ಷನ್ ಆಗಿರೋ ಆ ಟೈಮ್ ಇಂದ ಬೇಕು ಅಂತ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಅಷ್ಟು ಹಳೆ ಡಾಕ್ಯುಮೆಂಟ್ ನ ರಿವ್ಯೂ ಮಾಡ್ಬೇಕಾಗತ್ತೆ. ಅಂಡ್ ಅಷ್ಟು ಹಳೆ ಡಾಕ್ಯುಮೆಂಟ್ ಅದು ಕನ್ನಡದಲ್ಲಿರುತ್ತೆ, ಬಿಕಾಸ್ ಆ ಟೈಮಲ್ಲಿ ಇಂಗ್ಲಿಷ್ ಅಷ್ಟೊಂದು ಇರಲಿಲ್ಲ. ಸೊ ಬೈ ಡಿಫಾಲ್ಟ್ ಅದು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸೊ ಅವರು ನಿಮ್ನ ಹೈರ್ ಮಾಡಿ ಆ CLD ಏನಿದೆ ಅದರಲ್ಲಿರುವಂತಹ ಕನ್ನಡನ ಓದಿ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ದ್ಯಾಟ್ ವುಡ್ ಬಿ ಯೋರ್ ಜಾಬ್. And this was my very first job, wherein I worked in a real estate firm, and my job was to translate these Kannada sale deeds into English sale deeds. Unfortunately, ನಾನು ಜಾಸ್ತಿ ವರ್ಕ್ ಮಾಡಲಿಲ್ಲ, 2 ತಿಂಗಳು ವರ್ಕ್ ಮಾಡಿದೆ ಅಷ್ಟೇ, ಆಮೇಲಿಂದ ಕೆಲಸ ಬಿಟ್ಟೆ ನಾನು. But this is the job. Okay, so ಹಾಗಾಗಿ ನಿಮ್ಗೆ ಲಾ ಫರ್ಮ್ ಅಲ್ಲಿ it is not just that you have to practice, even you can get these kind of jobs wherein your only job will be read the sale deed, translate it to English, and finish it.
ಆರ್ ಎಸ್ ಸಮಟೈಮ್ಸ್ ಇವನ್ ವಾಟ್ ದೇಲ್ ಡೂ ಇಸ್ ಲೈಕ್ ದೇಲ್ ಡೂ ಫ್ರಮ್ ಕನ್ನಡ ಟು ಕನ್ನಡ. ಹಳೆಗನ್ನಡದಲ್ಲಿ ಇರುತ್ತೆ ಅದು, ಅಥವಾ ರಿಟರ್ನ್ ಅಲ್ಲಿ ಇರುತ್ತೆ, ಬರ್ದಿರ್ತಾರೆ, ನಿಮ್ಗೆ ಓದೋದಕ್ ಆಗಲ್ಲ. ನೀವು ಹಳೆಯ ಸೇಲ್ರಿನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಕೆಲವೊಂದ್ ಬರ್ದಿದ್ರೆ ಅದನ್ನ ಓದೋದ್ ತುಂಬಾನೇ ಕಷ್ಟ ಇರುತ್ತೆ. ಸೊ ನೀವು ಅದನ್ನ ಓದಿ ಅದನ್ನ ಕನ್ನಡದಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಕನ್ನಡ ಟು ಕನ್ನಡನೂ ಇರುತ್ತೆ, ಅಥವಾ ಕನ್ನಡ ಟು ಇಂಗ್ಲಿಷ್ ಕೂಡ ಇರುತ್ತೆ ಲಾ ಫಾರ್ಮ್ಸ್ ಅಲ್ಲಿ ಕೆಲಸ. ಆಮೇಲೆ ಇನ್ನೊಂದು ಕೆಲಸ ಯಾವ್ದು ಲಾ ಫಾರ್ಮ್ಸ್ ಅಲ್ಲಿ ಇರುತ್ತೆ ಅಂದ್ರೆ ರಿಸರ್ಚ್ ಮಾಡೋಂಥದ್ದು. ಸೊ ಅವ್ರಿಗೆ ಅಲ್ಲಿ ಕೇಸ್ ಲಾಸ್ ಇರುತ್ತೆ. ಆ ಕೇಸ್ ಲಾಸ್ ಅಥವಾ ಅವ್ರದ್ದು ಕೇಸಸ್ ಇರುತ್ತಲ್ಲ, ನೀವು ಆ ಕೇಸ್ಗೆ ರಿಲೇಟೆಡ್ ಆಗಿರುವಂತ ಸೈಟೇಷನ್ಸ್ ಆಗಿರ್ಬೋದು, ಅದಕ್ಕೆ ಸೆಕ್ಷನ್ ಆಗಿರ್ಬೋದು, ನೀವು ಅದನ್ನ ರಿಸರ್ಚ್ ಮಾಡ್ಬೇಕಾಗತ್ತೆ. ಇಲ್ಲ ಅದು ರಿಯಲ್ ಎಸ್ಟೇಟ್ ಫರ್ಮ್ ಅಂತಂದ್ರೆ ಅಲ್ಲಿರುವಂತಹ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಒಂದು ಡಿಫ್ರೆನ್ಸ್ ಇರುತ್ತೆ ಫ್ರಮ್ ದ್ಯಾಟ್ ಆಫ್ ದಿ ನಾರ್ಮಲ್ ಡಾಕ್ಯುಮೆಂಟ್ಸ್. ಸೊ ಅದ್ ನಾರ್ಮಲ್ ಸರಿ ಇದೆಯೋ ಇಲ್ವೋ ಅಂತ ನೀವು ರಿಸರ್ಚ್ ಮಾಡ್ಬೇಕಾಗತ್ತೆ. ಈವನ್ ದ್ಯಾಟ್ ವಿಲ್ ಬಿ ದ ಪೋರ್ಟ್ಫೋಲಿಯೋ. ಸೊ ದಿಸ್ ಇಸ್ ನಾಟ್ ದಟ್ ಲಾ ಫಾರ್ಮ್ಸ್ ಅಲ್ಲಿ ಬರೀ ಪ್ರಾಕ್ಟೀಸಿಂಗ್ ಇರುತ್ತೆ ಅಂತ ಇಲ್ಲ. ಯು ಕ್ಯಾನ್ ಗೆಟ್ ದೀಸ್ ಜಾಬ್ ರೋಲ್ಸ್ ಆಲ್ಸೋ, ಬಟ್ ಆಲ್ ಆಫ್ ದಿ ರಿಕ್ವೈರ್ಮೆಂಟ್ ಹಿಯರ್ ಇಸ್ ಯು ಶುಡ್ ಬಿ ವೆರಿ ಮಚ್ ಫ್ಲೂಯೆಂಟ್ both in Kannada and also English. ನಿಮ್ಗೆ ಕನ್ನಡನು ಅಚ್ಚು ಕನ್ನಡ ಬರ್ಬೇಕು ಅಂಡ್ ಇಂಗ್ಲಿಷ್ ಕೂಡ ಫ್ಲೂಯೆಂಟ್ ಇಂಗ್ಲಿಷ್ ಬರ್ಬೇಕು ನಿಮ್ಗೆ. ನೆಕ್ಸ್ಟ್ ಒನ್ ಇಸ್ ಕಾರ್ಪೊರೇಟ್ ಫೀಲ್ಡ್. ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ನಿಮ್ಗೆ ಯು ಹ್ಯಾವ್ ವೇರಿಯಸ್ ಆಪ್ಷನ್ಸ್. ನಾವು ದ ಫಸ್ಟ್ ಒನ್ ಇಸ್ ಕಾಂಟ್ರಾಕ್ಟ್ ಸರ್ವಿಸಸ್. ಕಾಂಟ್ರಾಕ್ಟ್ ಅಲ್ಲಿ ನಿಮ್ಗೆ ಕಾಂಟ್ರಾಕ್ಟ್ ಅಲ್ಲೂ 10 ಹಲವು ವಿಧ ಇದೆ. ಅಲ್ಲಿ ನೀವು ಕಾಂಟ್ರಾಕ್ಟ್ ಅಬ್ಸ್ಟ್ರಾಕ್ಷನ್ ಆಗಿರ್ಬೋದು. ಕಾಂಟ್ರಾಕ್ಟ್ ಅಬ್ಸ್ಟ್ರಾಕ್ಷನ್ ಅಂತಂದ್ರೆ ಇವಾಗ ನಿಮ್ ಹತ್ರ ಒಂದು ಕಾಂಟ್ರಾಕ್ಟ್ ಇರುತ್ತೆ, ಅಲ್ಲಿ ಅವ್ರ ಹತ್ರ ಇನ್ನೊಂದು ಸಾಫ್ಟ್ವೇರ್ ಇರುತ್ತೆ ಅಥವಾ ಒಂದು ಎಕ್ಸೆಲ್ ಶೀಟ್ ಇರುತ್ತೆ, ಅಲ್ಲಿ ನೀವು ಫಿಲ್ ಮಾಡ್ಬೇಕಾಗತ್ತೆ. ಏನು ಇದ್ರಲ್ಲಿ ಲಿಮಿಟೆಡ್ ಲಯಬಿಲಿಟಿ ಕ್ಲಾಸ್ ಇದೆಯಾ, ಇದ್ರಲ್ಲಿ ಟರ್ಮಿನೇಷನ್ ಬೈ ಕಾಸ್ಟ್ ಕ್ಲಾಸ್ ಇದೆಯಾ, ಇದ್ರಲ್ಲಿ ಬೇವಿಯರ್ ಕ್ಲಾಸ್ ಇದೆಯಾ, ಇದ್ರಲ್ಲಿ ಯಾವ್ದೆಲ್ಲ ಕ್ಲಾಸ್ ಇದೆ, ಅದ್ರಲ್ಲಿ ಅವ್ರು ಕೇಳಿರೋಂತ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ಇದಕ್ಕೆ ಕಾಂಟ್ರಾಕ್ಟ್ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿ ಹ್ಯಾವ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್. ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಕಾಂಟ್ರಾಕ್ಟ್ ಯಾವಾಗ ಎನ್ಫೋರ್ಸ್ ಆಯ್ತು, ಕಾಂಟ್ರಾಕ್ಟ್ ವ್ಯಾಲಿಡಿಟಿ ಏನಿದೆ, ಕಾಂಟ್ರಾಕ್ಟ್ ಅಲ್ಲಿ ಏನ್ ಕಂಪ್ಲೈನ್ಸ್ ಇದೆ, ಅದ್ರಲ್ಲಿ ಏನಾದ್ರು ರಿಪೋರ್ಟಿಂಗ್ ಸೆಂಡ್ ಮಾಡ್ಬೇಕಾ, ಅದನ್ನೆಲ್ಲ ನೀವು ಪಾಪ್ಯುಲೇಟ್ ಮಾಡೋದಿರುತ್ತೆ. ಸೊ ನೀವು ಅದಕ್ಕೆ ಒಂದು ಸಾಫ್ಟ್ವೇರ್ ಕೂಡ ಇರ್ಬೋದು, ಅಥವಾ ಅಲ್ಲಿ ಒಂದು ಎಕ್ಸೆಲ್ ಶೀಟ್ ಕೂಡ ಇರ್ಬೋದು. ಸೊ ಇಟ್ ಕ್ಯಾನ್ ಬಿ ಐದರ್ ಆಫ್ ದಿ ಥಿಂಗ್ಸ್. ಅಂಡ್ ನೆಕ್ಸ್ಟ್ ಕಾಂಟ್ರಾಕ್ಟ್ ಅಲ್ಲಿ ನಿಮ್ಗೆ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್. ಸೊ ಇದ್ರಲ್ಲೂ ಸೇಮ್ ಕೈಂಡ್ ಆಫ್ ಇರುತ್ತೆ. ಸೊ ನೀವು ಕ್ಲೈಂಟ್ಗೆ ನಿಮ್ದು ಕಾಂಟ್ರಾಕ್ಟ್ ಎಕ್ಸ್ಪೈರಿ ಆಗ್ತಾ ಇದೆ, ಅದನ್ನ ಬೇಗ ರಿನ್ಯೂ ಮಾಡಿಸ್ಕೊಳ್ಳಿ, ಅಥವಾ ನಿಮ್ ಕಾಂಟ್ರಾಕ್ಟ್ ಕಂಪ್ಲೈನ್ಸ್ ಆಗ್ತಾ ಇಲ್ಲ ಅಂದ್ರೆ ಅದ್ರಲ್ಲಿ ಏನಾದ್ರು ಒಂದು ರಿಪೋರ್ಟ್ ಸೆಂಡ್ ಮಾಡೋದಿರುತ್ತೆ, ನೀವು ರಿಪೋರ್ಟ್ ಸೆಂಡ್ ಮಾಡ್ತಾ ಇಲ್ಲ. ಸೊ ಅದನ್ನೆಲ್ಲ ನೀವು ಹೇಳಂತದ್ದಾಗಿರುತ್ತೆ. ಇದ್ರ ಜೊತೆಗೆ ಕಾಂಟ್ರಾಕ್ಟ್ ಡ್ರಾಫ್ಟಿಂಗ್ ಆಗಿರ್ಬೋದು, ನೀವು ಕಾಂಟ್ರಾಕ್ಟ್ ನ ಡ್ರಾಫ್ಟ್ ಮಾಡ್ಬೇಕಾಗತ್ತೆ. ಕಾಂಟ್ರಾಕ್ಟ್ ರಿವ್ಯೂ ಇರ್ಬೋದು, ಅಂದ್ರೆ ನೀವು ಅದರಲ್ಲಿ ಸರಿ ಇದೆಯೋ ಇಲ್ವೋ, ಏನಾದ್ರು ಮಿಸ್ಸಿಂಗ್ ಇದೆಯಾ, ಕರೆಕ್ಷನ್ ಮಾಡೋದು ಬೇಸಿಕಲಿ. ಸೊ ನೀವು ಕಾಂಟ್ರಾಕ್ಟ್ ಕರೆಕ್ಷನ್ಸ್ ಮಾಡ್ಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ಬಂದು ಅಲ್ಲಿ ನಿಮ್ಗೆ ಕಾಂಟ್ರಾಕ್ಟ್ ನೆಗೋಸಿಯೇಷನ್ ಇರುತ್ತೆ. ಕಾಂಟ್ರಾಕ್ಟ್ ನೆಗೋಸಿಯೇಷನ್ ಅಲ್ಲಿ ನೀವು ಅಪೋಸಿಟ್ ಕ್ಲೈಂಟ್ ಅವ್ರ ಜೊತೆ ಕೂತ್ಕೊಂಡು ನಮ್ಗೆ ಈ ಕ್ಲಾಸ್ ಬೇಕು, ನಮ್ಗೆ ಈ ಕ್ಲಾಸ್ ಬೇಡ, ನಮ್ಗೆ ನೀವು ದುಡ್ಡು ಕಮ್ಮಿ ಮಾಡ್ಕೊಡಿ, ನಮ್ಗೆ ನೀವು ದುಡ್ಡು ಈ ಬೆನಿಫಿಟ್ ಕೊಡಿ, ಆ ಬೆನಿಫಿಟ್ ಕೊಡಿ ಅಂತ ಕಾಂಟ್ರಾಕ್ಟ್ ಬಾರ್ಗೇನ್ ಮಾಡೋದಿರುತ್ತೆ. ಓಕೆ, ದಟ್ ಈಸ್ ಆಲ್ಸೋ ಅ ಗುಡ್ ಪೋರ್ಟ್ಫೋಲಿಯೋ, ಕಾಂಟ್ರಾಕ್ಟ್ ನೆಗೋಸಿಯೇಷನ್. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಕಾಂಟ್ರಾಕ್ಟ್ಸ್. ಅಂಡ್ ನೆಕ್ಸ್ಟ್ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ನಿಮ್ಗೆ ವೀಸಾದನ್ನು ಸಿಗುತ್ತೆ. ಸೊ ವೀಸಾ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂತಂದ್ರೆ, ಇವಾಗ we know that there are many agencies who provide visa services, right? ನಿಮ್ಗೆ ನಾವು ಅಲ್ಲಿ ವೀಸಾ ಮಾಡ್ಕೊಡ್ತೀವಿ, ನಿಮ್ಗೆ ನಾವು ಇಲ್ಲಿ ವೀಸಾ ಮಾಡ್ಕೊಡ್ತೀವಿ ಅಂತ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಅವ್ರ ವರ್ಕ್ ನ ಒಂದು ಲೀಗಲ್ ಕಂಪನಿಗೆ ಔಟ್ಸೋರ್ಸ್ ಮಾಡಿರ್ತಾರೆ. ಅದ್ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ನಮ್ ಪೋರ್ಟ್ಫೋಲಿಯೋ ಏನಿರುತ್ತೆ ಅಂದ್ರೆ ಆಸ್ ಅ ವೀಸಾ ರಿವ್ಯೂವರ್, ಅವರು ಸಬ್ಮಿಟ್ ಮಾಡಿರೋಂತಹ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆಯಾ, ಸೆಕೆಂಡ್ ಅವರು ಈ ಕಂಟ್ರಿದು ಸ್ಪೆಸಿಫಿಕ್ ವೀಸಾ ತಗೊಳ್ಳೋದಕ್ಕೆ ಎಲಿಜಿಬಲ್ ಇದಾರಾ ಇಲ್ವಾ ಅಂತ ಚೆಕ್ ಮಾಡೋಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರು US ಗೆ ಹೋಗೋದಕ್ಕೆ ವೀಸಾ ಅಪ್ಲೈ ಮಾಡಿದ್ದಾರೆ. ಸೊ ನಾವು ಅಲ್ಲಿ ನೋಡ್ಬೇಕು ಇವರು ಡಾಕ್ಯುಮೆಂಟ್ಸ್ ಎಲ್ಲ ಇವ್ರದ್ದು ಕರೆಕ್ಟ್ ಆಗಿದ್ಯಾ ಇಲ್ವಾ, ಇದ್ರಲ್ಲಿ ಏನಾದ್ರು ಮಿಸ್ ಇದೆಯಾ ಇಲ್ವಾ, ಅಂಡ್ ಇನ್ ಕೇಸ್ ಏನಾದ್ರು ಮಿಸ್ ಇತ್ತು ಅಂತಂದ್ರೆ ಏನ್ ಮಿಸ್ ಇದೆ, ಅಂಡ್ US ಕಂಟ್ರಿದು ವೀಸಾ ತಗೊಳ್ಳೋದಕ್ಕೆ ಇರುವಂತಹ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ನಾವು ಅದನ್ನೆಲ್ಲ ಕೂತ್ಕೊಂಡು ಅನಲೈಸ್ ಮಾಡ್ಬೇಕಾಗುತ್ತೆ. ಅಂಡ್ ಅದ್ರ ಬೇಸಿಸ್ ಮೇಲೆ ನಾವು ರಿಪೋರ್ಟ್ ಕೊಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರೊಸೀಜರ್, ನಾವೇನಾದ್ರು ಗ್ರೀನ್ ಟಿಕ್ ಕೊಟ್ರಿ ಅಂತಂದ್ರೆ ಓಕೆ ಅಂತಂದ್ರೆ ದೇ ವಿಲ್ ಪ್ರೊಸೀಡ್ ವಿತ್ ಅಪ್ಲಿಕೇಶನ್ ಆಫ್ ವೀಸಾ.
ಸೊ ಇದನ್ನ ನಾವು ವೀಸಾ ಪ್ರೊಸೆಸಿಂಗ್ ಅಂತ ನಾವು ಹೇಳ್ತೀವಿ. ಸೊ ವಿ ಆರ್ ನಾಟ್ ದ ಒನ್ ಹೂ ಅಪ್ರೂವ್ಸ್ ದ ವೀಸಾ, ಬಟ್ ವಿ ಆರ್ ದ ಒನ್ ಹೂ ಪ್ರೊಸೆಸ್ ದ ವೀಸಾ. ದಟ್ ಇಸ್, we will decide will they get visa or not. Okay, and if there is any document shortage, we will tell that these documents are short, this is not the original document, this is there is some error in it. So now hage namdu visa ನಾವು ರಿಪೋರ್ಟ್ ನ ಕೊಡ್ತೀವಿ. ಸೊ ಈ ಕಾರ್ಪೊರೇಟ್ ಅಲ್ಲಿ ಈ ಕೆಲಸ ತಗೊಳ್ಳೋದಕ್ಕೆ ನಿಮ್ಗೆ ಇಂಟರ್ನ್ಯಾಷನಲ್ ಲಾ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಅಂಡ್ ವಾಟ್ ಆರ್ ದಿ ಕಂಟ್ರಿ ಪ್ರೊವಿಷನ್ಸ್, ಆ ಕಂಟ್ರಿ ಯಾವ್ದೆಲ್ಲ ಲೈಕ್ ಯಾವ್ದಾದ್ರು ಕಾನ್ಫರೆನ್ಸ್ ಇತ್ತು ಅಂತಂದ್ರೆ ಯಾವ್ದೆಲ್ಲ ಕಾನ್ಫರೆನ್ಸ್ ಸಿಗ್ನೇಟರಿ, ಆಲ್ ಆಫ್ ದೋಸ್ ಥಿಂಗ್ಸ್. ನೌ ದಿಸ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ವೀಸಾ, this is even limited to other process, this is even extended to other process like adoption. ಇವಾಗ ಯಾರಾದ್ರೂ ಒಂದು ಕ್ಲೈಂಟ್ ಬಂದ್ಬಿಟ್ಟು ನಿಮ್ ಹತ್ರ, ನಾನು ಐ ವಾಂಟ್ ಟು ಅಡಾಪ್ಟ್ ಅ ಚೈಲ್ಡ್ ಅಂಡ್ ದಟ್ ಚೈಲ್ಡ್ ಇಸ್ ಇನ್ ಆಸ್ಟ್ರೇಲಿಯಾ ಅಂತಂದ್ರೆ, ಯುವರ್ ಆನ್ಸರ್ ಶುಡ್ ಬಿ no, that is not possible, because Australian adoption law says that a person cannot adopt, a foreigner cannot adopt an Australian child, but an Australian person can adopt child from anywhere around the globe. Okay, so that is the rule that is related to the adoption of a child from Australia. But wherein from India, ನೀವು ಇಲ್ಲಿಂದ ಯಾರನ್ನ ಬೇಕಾದ್ರೂ ಅಡಾಪ್ಟ್ ಮಾಡ್ಕೊಳ್ಳಿ, ಅಲ್ಲಿಂದ ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಬನ್ನಿ ಅಡಾಪ್ಟ್ ಮಾಡ್ಕೊಳ್ಳಿ. Okay, so we have a flexible ruling, but it is not for the countries like Australia. So you should be knowing what is the provision that is applicable for that. ಅದಕ್ಕೆ ನೀವು ಇಂಟರ್ನ್ಯಾಷನಲ್ ಲಾನ ನೀವು ತುಂಬಾ ಚೆನ್ನಾಗಿ ಕಲ್ತಿರ್ಬೇಕು. ಇಂಟರ್ನ್ಯಾಷನಲ್ ಲಾ ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ ಲಾ, ಆಲ್ ಆಫ್ ದೀಸ್ ಥಿಂಗ್ಸ್ ಯು ಶುಡ್ ಬಿ ವೆರಿ ಮಚ್ ಅವೇರ್. ಆಮೇಲೆ ನೆಕ್ಸ್ಟ್ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಬರೋಂಥದ್ದು ಯೋರ್ ಕಂಪನೀಸ್ ಲಾ. ಕಂಪನೀಸ್ ಲಾ ನಲ್ಲಿ ನಿಮ್ಗೆ ಮರ್ಜರ್ ಅಂಡ್ ಅಮಾಲ್ಗಮೇಷನ್, ಲೈಕ್ ಎರಡು ಕಂಪನಿನ ಮಿಕ್ಸ್ ಮಾಡೋದು, ಅದಕ್ಕೆ ಪ್ರೊಸೀಜರ್ಸ್ ಏನೇನು, ಕಂಪನಿ ಇನ್ಕಾರ್ಪೊರೇಷನ್ ಅದಕ್ಕೆ ರಿಲೇಟೆಡ್ ಪ್ರೊಸೀಜರ್ಸ್ ಏನು, ಕಂಪನಿ ಕಂಪ್ಲೈನ್ಸ್ ಪ್ರೊಸೀಜರ್ಸ್ ಏನು, ಕಂಪನಿ ಟ್ರಿಬ್ಯುನಲ್ ಅಲ್ಲಿ ಯಾವ ರೀತಿ ಕೇಸಸ್ ನ ನಡೆಸಬೇಕಾಗುತ್ತೆ, ವಾಟ್ ಆರ್ ದೋಸ್ ಥಿಂಗ್ಸ್, ಅದೆಲ್ಲ ನಿಮ್ಗೆ ಬರುತ್ತೆ. ಸೊ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಿ contracts or the other company, but apart from that also we have many other job opportunities in the corporate sector. Corporate sector job do two essentials. First one, very good knowledge of English. Yakandre nimge irunta clients ella abroad multinational clients iradu nimge, or else nimge irunta local clients, even there they would be very fluent in English, so you should be very fluent in English. Second, Microsoft Excel. ನೀವು ಕಾಂಟ್ರಾಕ್ಟ್ ಸರ್ವಿಸಸ್ ಮಾಡ್ತೀರಾ ಅಂತಂದ್ರೆ half of the time you work in Microsoft Excel. See, even me, ನಾನು ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣ ನಾನು ಫಸ್ಟ್ ಓಪನ್ ಮಾಡಿದ್ರೆ ಎಕ್ಸೆಲ್ ಫೈಲ್. ಓಕೆ, ಯಾಕಂದ್ರೆ ನಾನು ಅಷ್ಟು ಎಕ್ಸೆಲ್ ಅಲ್ಲಿ ವರ್ಕ್ ಮಾಡ್ತೀನಿ. ಔಟ್ ಆಫ್ 100 things I do in a day, around 70 things that I do are in Excel. ಎಕ್ಸೆಲ್ ಅಲ್ಲಿ ರಿಪೋರ್ಟಿಂಗ್ ಮಾಡು, ಎಕ್ಸೆಲ್ ಅಲ್ಲಿ ಅಬ್ಸ್ಟ್ರಾಕ್ಟ್ ಮಾಡಿರುವಂತದ್ದು ಪಾಯಿಂಟ್ಸ್ ಹಾಕು, ಎಕ್ಸೆಲ್ ಅಲ್ಲಿ ಕೌಂಟ್ ಮಾಡು, ಎಕ್ಸೆಲ್ ಅಲ್ಲಿ ಅದ್ ಮಾಡು, ಇದ್ ಮಾಡು. ಸೊ ಇಟ್ ಇಸ್ ಆಲ್ ಅಬೌಟ್ ಎಕ್ಸೆಲ್ ಎಕ್ಸೆಲ್ ಎಕ್ಸೆಲ್. ಓಕೆ, ಸೊ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಜಾಬ್ ತಗೊಳ್ಳೋದಕ್ಕೆ 2 ಕ್ರೈಟೀರಿಯಾಸ್, ಇಂಗ್ಲಿಷ್ ಅಂಡ್ ಮೈಕ್ರೋಸಾಫ್ಟ್ ಎಕ್ಸೆಲ್. ಸೆಕೆಂಡ್ ಒನ್ ಇಸ್ ಜುಡಿಷಿಯಲ್ ಸರ್ವಿಸಸ್. ಎಸ್, ನೀವು ಖಂಡಿತವಾಗ್ಲೂ ಜಡ್ಜ್ ಆಗ್ಬೋದು. ಅಂಡ್ ಡು ನಾಟ್ ಥಿಂಕ್ ದಟ್ ನೀವು ಜಡ್ಜ್ ಆಗೋದಕ್ಕೆ ಯು ಶುಡ್ ಬಿ ದ ಟಾಪರ್. ನೋ, ನೀವ್ ನಾಟ್ ನೆಸೆಸರಿ. You can be a average student also, or you can be a backbencher and you can become the judge also. So judge ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಜಡ್ಜ್ ಆಗ್ಬೇಕಂದ್ರೆ ತಪ್ಪಸ್ಸಿನ ತರ ಓದ್ಬೇಕು. Not only the legal things but also the general knowledge facts also. And what are the stages that you have in judiciary exam? ನಿಮ್ಗೆ ಫಸ್ಟ್ ಲೆವೆಲ್ ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಆನ್ಸರ್ ಆಲ್ ದಿ ಕ್ವೆಶನ್ಸ್ ಅಂಡ್ ಆಲ್ ದಿ ಥಿಂಗ್ಸ್. ಅದು ಕ್ಲಿಯರ್ ಆದ್ಮೇಲೆ ನಿಮ್ಗೆ descriptive type of answers irutte. So you have to write the descriptive kind of answers, and nimge allene translation irutte. So you have to translate from English to Kannada and from Kannada to English. Nimge translation kuda alli important agutte. Alli nimge exact Kannada words gotirbeku. Now for example, ivaga bail athava cognizable offense, asagneya aparadha, sagneya aparadha. So ಆ ತರ ನಿಮ್ಗೆ ಅಲ್ಲಿ ಇರುವಂತಹ ಕರೆಕ್ಟ್ ಆಗಿರುವಂತಹ ಕನ್ನಡ ವರ್ಡ್ಸ್ ನ ಐಡೆಂಟಿಫೈ ಮಾಡಿ ನೀವಲ್ಲಿ ಬರಿಬೇಕಾಗುತ್ತೆ.
ಓಕೆ, ಆಮೇಲಿಂದ ನಿಮ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ವೈವಾ. ಸೊ ವೈವಾದಲ್ಲಿ ಒಂದು ಪ್ಯಾನಲ್ ಇರುತ್ತೆ, ಅವ್ರ ಪ್ಯಾನಲ್ ಅಲ್ಲಿ ಕುತ್ಕೊಂಡು ನಿಮ್ಮ ಹತ್ರ ಕ್ವೆಶನ್ಸ್ ಕೇಳ್ತಾರೆ. ಸೊ ಇಂಥ ಪರಿಸ್ಥಿತಿನಲ್ಲಿ ನೀವೇನ್ ಮಾಡ್ತೀರಾ, ಅಂತ ಪರಿಸ್ಥಿತಿನಲ್ಲಿ ನೀವೇನ್ ಮಾಡ್ತೀರಾ, ಇದ್ರ ಬಗ್ಗೆ ಹೇಳಿ, ಅದ್ರ ಬಗ್ಗೆ ಹೇಳಿ, ಆ ಪ್ರೊವಿಷನ್ ಬಗ್ಗೆ ಹೇಳಿ, ಈ ಪ್ರೊವಿಷನ್ ಬಗ್ಗೆ ಹೇಳಿ, ಇವಾಗ ಇಂಥ ಒಂದು ಕೇಸ್ ಬಂತು, ಏನ್ ಜಡ್ಜ್ಮೆಂಟ್ ಪಾಸ್ ಮಾಡ್ತೀರಾ. ಸೊ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಆಲ್ ಆಫ್ ದೋಸ್. ಸೊ ನೀವು ಈ ತರ ಮಾಡಿ ಯು ಕ್ಯಾನ್ ಕ್ಲಿಯರ್ ದಿ ಜುಡಿಷಿಯರಿ ಎಕ್ಸಾಮ್ಸ್. ಅದಕ್ಕೆ ನೀವು ಇವಾಗಿಂದಾನೇ ಓದೋದ್ ಸ್ಟಾರ್ಟ್ ಮಾಡಬೇಕು. ಅಂಡ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಹಾನೆಸ್ಟಿ, ಲಾಟ್ ಆಫ್ ಡೆಡಿಕೇಶನ್. ಅಂಡ್ ಒಂದ್ಸಲ ಜಡ್ಜ್ ಆಯ್ತು ಅಂತಂದ್ರೆ ನೀವು ಮನೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ನೀವು ಮನೆ ನೀರಿನ ಬಿಲ್ ಕಟ್ಟಂಗಿಲ್ಲ, ನೀವು ಮನೆ ಎಲ್ಲಿಂದ ಹೊರಗಡೆಯಿಂದ ಓಡಾಡೋದಕ್ಕೆ ಏನು ನಿಮಗೆ ಕಟ್ಟಂಗಿಲ್ಲ, ಯಾಕಂದ್ರೆ ನಿಮ್ಗೆ ಅಫಿಷಿಯಲ್ ವೆಹಿಕಲ್ ಸಿಗುತ್ತೆ. ಅಂಡ್ ಇನ್ನೇನು ಮನೆ ಕೆಲಸದವ್ರು ನಿಮ್ಗೆ ಫ್ರೀ ಆಗಿ ಸಿಗ್ತಾರೆ. ಅಂಡ್ ಇನ್ನೇನ್ ಬೆನಿಫಿಟ್ಸ್ ಇದೆ, ಅಂಡ್ ಸರ್ಕಾರಿ ಕೆಲಸ ದೇವ್ರ ಕೆಲಸ. ಅಂಡ್ ನಿಮ್ಗೆ ಇಲ್ಲಿರೋದ ಲಿಮಿಟೇಷನ್ ಏನು ಅಂತಂದ್ರೆ, ಇವಾಗ ನೀವು ನಿಮ್ ಮನೆಗೆ ಒಂದು ಫ್ರಿಡ್ಜ್ ತಗೋತೀರಾ, ಅಥವಾ ನಿಮ್ ಮನೆಗೆ ಒಂದು ಕಾರ್ ತಗೋತೀರಾ, ಅಥವಾ ನೀವು ಏನೊಂದು ಕೋರ್ಸ್ ಸೇರ್ಕೋತೀರಾ, ಅಥವಾ ನೀವು ಎಲ್ಲೋ ಒಂದು ಈವೆಂಟ್ಗೆ ಹೋಗ್ತೀರಾ, ನೀವ್ ಏನೇ ಮಾಡ್ತೀರಾ ಅಂತಂದ್ರು ನಿಮ್ಗೆ ಹೈಯರ್ ಜುಡಿಷಿಯರಿದು ಪರ್ಮಿಷನ್ ಬೇಕಾಗುತ್ತೆ. ಸೊ ವಿತೌಟ್ ದೇರ್ ಪರ್ಮಿಷನ್ ನೀವ್ ಏನೋ ಮೂಮೆಂಟ್ ಮಾಡೋದಕ್ಕಾಗಲ್ಲ. So you have to get all these permissions, all these approvals before moving outside or before participating in any action or something like that. Iವಾಗ for example, ನಾನು ಇವಾಗ ಜಡ್ಜ್ ಆಗಿದ್ದೀನಿ ಅಂತ ಇಟ್ಕೊಳ್ಳಿ, ಜಡ್ಜ್ ಅಂತ ಇಟ್ಕೊಳ್ಳಿ. ಸೊ ನಾನು ಇವಾಗ ಬಂದು ನಿಮ್ ಹತ್ರ ಇವಾಗ ಮಾತಾಡ್ಬೇಕು. ನಾನ್ ನನ್ ಸ್ವಇಚ್ಛೆಯಿಂದ ಬಂದು ಮಾತಾಡಕ್ಕಾಗಲ್ಲ, ನಾನು ಪರ್ಮಿಷನ್ ಅಪ್ಲೈ ಮಾಡ್ಬೇಕು. ಅವ್ರು ನನ್ ಪರ್ಮಿಷನ್ ಕೊಟ್ರೆ ಮಾತ್ರ ಐ ಕ್ಯಾನ್ ಕಮ್ ಹಿಯರ್ ಅಂಡ್ ಐ ಕ್ಯಾನ್ ಪ್ರೆಸೆಂಟ್ ಮೈಸೆಲ್ಫ್. Okay, so that is the only limitation that a judicial officer has. But apart from that, he has all benefits around the earth. ಪ್ರಪಂಚದಲ್ಲಿ ಏನೆಲ್ಲ ಬೆನಿಫಿಟ್ ಇದೆಯೋ ಅದೆಲ್ಲ ಜಡ್ಜಸ್ ಇದೆ. ಅದ್ರ ಜೊತೆಗೆ ರೆಸ್ಪೆಕ್ಟ್, ದಟ್ ಇಸ್ ಕಮೆಂಡೇಬಲ್. ಓಕೆ, ಸೊ ಒಂದು ಫ್ಲಾಗ್ ಹಾಯಿಸ್ಟ್ ಫಂಕ್ಷನ್ ಇಂದ ಹಿಡಿದು ಎಲ್ಲದರಲ್ಲೂ ನಿಮ್ಗೆ ಜಡ್ಜಸ್ ಎಲ್ಲಾ ಕಡೆನೂ ಕಂಡು ಬರ್ತಾರೆ. ಓಕೆ, ಅಂಡ್ ನಿಮ್ಗೆ ಪ್ರಮೋಷನ್ಸ್ ಆಗಿ ಯು ಕ್ಯಾನ್ ಇವನ್ ರೀಚ್ ಅಪ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪೋಸ್ಟ್. ನೆಕ್ಸ್ಟ್ ಒನ್ ಇಸ್ ಅಕಾಡೆಮಿಕ್ಸ್ ಅಂಡ್ ರಿಸರ್ಚ್. ನೀವು ಇಲ್ಲಿ ಪಾಠನೂ ಮಾಡ್ಬೋದು ಟೀಚರ್ ಆಗಿ. ಯು ಹ್ಯಾವ್ ಟು ಡೂ ಯುವರ್ LLM, ಅದು ಫುಲ್ ಟೈಮ್ ಆಗಿರ್ಬೇಕು. ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಟೀಚಿಂಗ್ ಟು ದಿ ಸ್ಟೂಡೆಂಟ್ಸ್. ಅಂಡ್ ಆಲ್ಸೋ ಯು ಕ್ಯಾನ್ it is not necessary that you have to teach in law college only. ಓಕೆ, ಸೊ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ನಾವು ಟೀಚಿಂಗ್ ತಗೊಂಡ್ವಿ ಅಂತಂದ್ರೆ ನಾವು ಬರೀ ಲಾ ಕಾಲೇಜಲ್ಲಿ ಮಾತ್ರ ಪಾಠ ಮಾಡ್ಬೇಕು, ಪ್ರಪಂಚ ಎಷ್ಟು ಲಾ ಕಾಲೇಜ್ ಇದೆ ಸ್ಟೇಟ್ ಅಲ್ಲಿ, ಆ ರೀತಿ. ನೋ, ಇಟ್ ಇಸ್ ನಾಟ್ ಟ್ರೂ. ಯು ಕ್ಯಾನ್ ಬಿ ಟೀಚಿಂಗ್ ಇನ್ ನಾನ್ ಲಾ ಕಾಲೇಜಸ್ ಆಲ್ಸೋ. ಅಲ್ಲಿ ಕಾನ್ಸ್ಟಿಟ್ಯೂಷನ್, ನೀವು ಯಾವುದೇ ಕೋರ್ಸ್ ತಗೊಂಡ್ಲಿ ನಿಮ್ಗೆ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರುತ್ತೆ. ಅದು ಇಂಜಿನಿಯರಿಂಗ್ ಆಗಿರ್ಲಿ, ಅದು ಡಾಕ್ಟರ್ ಆಗಿರ್ಲಿ, ಅದು BCom BA ಯಾರೇ ಆಗಿರ್ಲಿ, ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಲಾ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ಎಲ್ಲ ಕಾಲೇಜಲ್ಲೂ ಕಾನ್ಸ್ಟಿಟ್ಯೂಷನ್ ಲಾ ಟೀಚರ್ಸ್ಗೆ ವೇಕೆನ್ಸಿ ಇದ್ದೇ ಇರುತ್ತೆ. ಅಂಡ್ ಕಾನ್ಸ್ಟಿಟ್ಯೂಷನ್ ಲಾನ ಟೀಚ್ ಮಾಡೋದಕ್ಕೆ ಅವ್ರಿಗೆ ಸ್ಟೂಡೆಂಟ್ಸ್ ಫ್ರಮ್ ಲಾ ಬ್ಯಾಕ್ ಗ್ರೌಂಡ್ ಬೇಕಾಗಿರುತ್ತೆ. ಅಂಡ್ ಸೆಕೆಂಡ್ ಬಂದು ಅವ್ರಿಗೆ ಕಾರ್ಪೊರೇಟ್ ಲಾ. ಸೊ ಕಾರ್ಪೊರೇಟ್ ಲಾ ಇವಾಗ BCom ಓದ್ತಾ ಇರೋರಾಗಿರ್ಬೋದು, ಅಥವಾ MBA ಓದ್ತಾ ಇರೋರಾಗಿರ್ಬೋದು, ಅವ್ರಿಗೆಲ್ಲ ಕಾರ್ಪೊರೇಟ್ ಲಾ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರುತ್ತೆ, ಒಂದು ಸಬ್ಜೆಕ್ಟ್ ಇರುತ್ತೆ ಅವ್ರಿಗೆ. ಸೊ ಯು ಕ್ಯಾನ್ ಟೀಚ್ ಈವನ್ ಕಾರ್ಪೊರೇಟ್ ಲಾ ಇಫ್ ಯುವರ್ ಸ್ಪೆಷಲೈಸೇಷನ್ ಇಸ್ ಇನ್ ಕಾರ್ಪೊರೇಟ್ ಲಾ. ಓಕೆ, ಸೊ ನೀವು ಬರೀ ಲಾ ಕಾಲೇಜಸ್ ಅಲ್ಲ, ನೀವು ಬೇರೆ ಕಾಲೇಜಸ್ ಅಲ್ಲೂ ಕೂಡ ನೀವು ಪಾಠ ಮಾಡ್ಬೋದು. ಅಂಡ್ ಆಲ್ಸೋ ಕಾಂಪಿಟೇಟಿವ್ ಸೆಂಟರ್ಸ್. ಸೊ ಇವಾಗ ಯಾವ್ದಾದ್ರು ಒಂದು ಸೆಂಟರ್ ಅಲ್ಲಿ UPSC KPSC ಗೆ ಟ್ರೈನಿಂಗ್ ಕೊಡ್ತಾ ಇದೆ ಅಂತಂದ್ರೆ, ಇವನ್ ದೇ ರಿಕ್ವೈರ್ ಸಂಬಡಿ ಟು ಟೀಚ್ ಲಾ. ಯಾಕಂದ್ರೆ ಅಲ್ಲಿ IPC ಆಗಿರ್ಬೋದು, CRPC ಆಗಿರ್ಬೋದು, ಅವೆಲ್ಲ ಮ್ಯಾಂಡೇಟರಿ ಸಬ್ಜೆಕ್ಟ್ಸ್ ಆಗಿರುತ್ತೆ. ಇದು ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾತ್ರ ಅಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಆಗಿರ್ಬೋದು, ಅಥವಾ ಜುಡಿಷಿಯಲ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಆಗಿರ್ಬೋದು, ಇನ್ ಎನಿ ಟ್ರೈನಿಂಗ್ ಅಕಾಡೆಮಿ related to any profession. Government officers training academy ಅಲ್ಲೂ ಕೂಡ ಅಲ್ಲಿ ಟೀಚರ್ಸ್ ಫ್ರಮ್ ಲಾ ಬ್ಯಾಕ್ ಗ್ರೌಂಡ್ ಗೆ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ. ಸೊ ನಿಮ್ಗೆ ಗವರ್ಮೆಂಟ್ ಕೆಲಸನೂ ಸಿಗುತ್ತೆ. ಅಂಡ್ ರಿಸರ್ಚ್. ಸೊ ರಿಸರ್ಚ್ ಅಂತ ಬಂದಾಗ ಈ ಯೂನಿವರ್ಸಿಟಿಗಳಿಗೆ ಗವರ್ಮೆಂಟ್ ಇಂದ ಫಂಡಿಂಗ್ ಬರುತ್ತೆ ರಿಸರ್ಚ್ ಆಕ್ಟಿವಿಟಿ ಮಾಡೋದಕ್ಕೆ. ವೆರ್ ದೇ ಗೋ ಟು ದಿಸ್ ಟ್ರೈಬಲ್ ಏರಿಯಾಸ್ ಆರ್ ದೇ ಗೋ ಟು ದಿಸ್ ಮೈನಾರಿಟಿ ಸೆಕ್ಟರ್ಸ್. ಅವ್ರು ಹೋಗಿ ಅವ್ರದ್ದು ಸೋಷಿಯಲ್ ಸ್ಟೇಟಸ್ ನ ಸರ್ವೆ ಮಾಡ್ತಾರೆ. ನಿಮ್ಗೆ ಎಲ್ಲ ಸರಿಯಾಗಿದ್ಯಾ ಇಲ್ವಾ, ಏನು ಎತ್ತ, ಅದೆಲ್ಲ ನೋಡ್ತಾರೆ. ಸೊ ಅದೆಲ್ಲ ಮಾಡೋದಕ್ಕೆ ದೇ ರಿಕ್ವೈರ್ ಪೀಪಲ್ ಫ್ರಮ್ ಲಾ ಬ್ಯಾಕ್ ಗ್ರೌಂಡ್. Okay, so you can indulge yourself in those activities. And also syllabus ಮಾಡೋದಾಗಿರ್ಬೋದು, ಅಥವಾ
ಆ ಕರಿಕ್ಯುಲಮ್ ಅಂಡ್ ಸಿಲೆಬಸ್ ಒನ್ ಅಂಡ್ ಸೇಮ್. ಸೊ ಸಿಲೆಬಸ್ ಅವ್ರ ಕರಿಕ್ಯುಲಮ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ರಿಪೋರ್ಟ್ ಮಾಡೋದಾಗಿರ್ಬೋದು. ಸೊ ಅಂತದಕ್ಕೆಲ್ಲ ಅವರು ಟೀಚರ್ಸ್ ಫ್ರಮ್ ಲಾ ಬ್ಯಾಕ್ ಗ್ರೌಂಡ್. ನೆಕ್ಸ್ಟ್ ಜರ್ನಲಿಸಮ್. ಸೊ ಜರ್ನಲಿಸಮ್ಗೂ ಲಾಸ್ಗೂ ಏನ್ ಸಂಬಂಧ? ಜರ್ನಲಿಸಮ್ಗೆ MA ಜರ್ನಲಿಸಮ್ ಅವ್ರ BA ಜರ್ನಲಿಸಮ್ ಕಂಪಲ್ಸರಿ ಏನಿಲ್ಲ. ಕೆಲವು ಜರ್ನಲಿಸಮ್ ಅಲ್ಲಿ ದೇ ರಿಕ್ವೈರ್ ದಿ ಪೀಪಲ್ ಫ್ರಮ್ ಲಾ ಬ್ಯಾಕ್ ಗ್ರೌಂಡ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಅದಕ್ಕೆ ನಾವು ಲೀಗಲ್ ನ್ಯೂಸ್ ಅಂತ ಹೇಳ್ತೀವಿ. ಸೊ ಇವಾಗ ಯಾವ್ದೋ ಒಂದು ಕೇಸ್ ಇರುತ್ತೆ, ಕೇಸ್ ಇಸ್ ರಿಲೇಟೆಡ್ ಟು, ಇವಾಗ ಫಾರ್ ಎಕ್ಸಾಂಪಲ್ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂತಂದ್ರೆ ಸೊನಾಲಿ ಫೋಗಟ್ ಕೇಸ್. ಸೊ ಸೊನಾಲಿ ಫೋಗಟ್ ಕೇಸ್ ನ ಅನಲೈಸ್ ಮಾಡೋದಕ್ಕೆ ದೇ ರಿಕ್ವೈರ್ ಅ ಡಾಕ್ಟರ್, ದೇ ರಿಕ್ವೈರ್ ಅ ಅಡ್ವೊಕೇಟ್. ಸೊ ಸೆಕ್ಷನ್ಸ್ ಏನ್ ಹೇಳುತ್ತೆ, ಪ್ರಾವಿಷನ್ಸ್ ಏನ್ ಹೇಳುತ್ತೆ, forcefully inducement of drugs, what is the ground for punishments, and ಇದನ್ನೆಲ್ಲ ನಾವು ರಿಪೋರ್ಟಿಂಗ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಅವರು ಇನ್ನ ಏನ್ ರಿಪೋರ್ಟಿಂಗ್ ಇರುತ್ತೆ ಅಂದ್ರೆ, ಈ ತರ ಒಂದು ಜಡ್ಜ್ಮೆಂಟ್ ಪಾಸ್ ಆಯ್ತು, ಆ ತರ ಒಂದು ಜಡ್ಜ್ಮೆಂಟ್ ಪಾಸ್ ಆಯ್ತು, ಆನ್ ವಾಟ್ ಬೇಸಿಸ್ ದ ಜಡ್ಜ್ಮೆಂಟ್ ವಾಸ್ ಪಾಸ್ಡ್. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ದೇ ರಿಕ್ವೈರ್ ಅ ಪರ್ಸನ್ ಫ್ರಮ್ ಲಾ ಬ್ಯಾಕ್ ಗ್ರೌಂಡ್ ಟು ರಿವ್ಯೂ ಅಂಡ್ ರೈಟ್ ಅನ್ ಆರ್ಟಿಕಲ್ ಅಬೌಟ್ ಇಟ್ ಆರ್ ಗಿವ್ ಅ ಬೈಟ್ ಅಬೌಟ್ ಇಟ್. Okay, so that is also a good scope to avail a job in the journalism sector. ಸೊ ಅಂತದ್ರಲ್ಲಿ ಅವರು ನಿಮ್ಗೆ BA ಜರ್ನಲಿಸಮ್ನೇ ಬೇಕು ಅಂತ ಏನ್ ನೋಡೋದಿಲ್ಲ. ದೇ ಪ್ರಿಫರ್ ಅ ಕ್ಯಾಂಡಿಡೇಟ್ ವಿತ್ ಅ ಲಾ ಬ್ಯಾಕ್ ಗ್ರೌಂಡ್ ಫಾರ್ ದಟ್ ಪರ್ಟಿಕ್ಯುಲರ್ ಪೋಸ್ಟ್. ನೆಕ್ಸ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂದ್ರೆ PP. ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸೊ PP ಇಸ್ ಅ ಪರ್ಸನ್ ಹೂ ರೆಪ್ರೆಸೆಂಟ್ಸ್ ದ ಸ್ಟೇಟ್ ಗವರ್ಮೆಂಟ್ ನಾವು ರೆಪ್ರೆಸೆಂಟ್ ಮಾಡ್ತಾರೆ ಇನ್ ದ ಕ್ರಿಮಿನಲ್ ಕೇಸಸ್. ಓಕೆ, ಸೊ ಕ್ರಿಮಿನಲ್ ಕೇಸಸ್ ಅಲ್ಲಿ ನಿಮ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಇರ್ತಾರೆ, ಅದ್ರ ಜೊತೆಗೆ ನಿಮ್ಗೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಕೂಡ ಇರ್ತಾರೆ. ಅಂಡ್ ದಿಸ್ ಇಸ್ ಅ ಗವರ್ಮೆಂಟ್ ಜಾಬ್. ಸೊ ಇಲ್ಲೇನಾಗುತ್ತೆ ಅಂದ್ರೆ ಎವ್ರಿ ಕ್ರಿಮಿನಲ್ ಕೇಸ್ಗೆ ಇವರು ಸ್ಟೇಟ್ ಪರವಾಗಿ ವಕಾಲತ್ ಹಾಕ್ತಾರೆ. ಓಕೆ, ಸೊ ಹಿ ವಿಲ್ ಬಿ ರೆಪ್ರೆಸೆಂಟಿಂಗ್ ದ ಪೊಲೀಸ್ ಅಥವಾ ಅಕ್ಯೂಸ್ಡ್, ಸಾರಿ ದಿ ವಿಕ್ಟಿಮ್. ಇದರಲ್ಲಿ ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಫಾರ್ ಪೀರಿಯಡ್ ಆಫ್ 7 years. ಅದಾದ್ಮೇಲೆ ನಿಮ್ಗೆ ಎಕ್ಸಾಮ್ ಇರುತ್ತೆ, APPಗೂ ಎಕ್ಸಾಮ್ ಇರುತ್ತೆ, PPಗೂ ಎಕ್ಸಾಮ್ ಇರುತ್ತೆ. ಅದನ್ನ ನೀವು ಕ್ಲಿಯರ್ ಮಾಡಿದ್ರೆ ನಿಮ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಥವಾ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಇದರಲ್ಲಿ ನಿಮ್ಗೆ ಏನು ಅಂತಂದ್ರೆ ಬೆನಿಫಿಟ್ ಏನು ಅಂತಂದ್ರೆ ದಟ್ಸ್ ಅ ಗವರ್ಮೆಂಟ್ ಜಾಬ್. ಅಂಡ್ ಸೆಕೆಂಡ್ ಒನ್, ನೀವು ಕ್ಲೈಂಟ್ ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಿಮ್ ಹತ್ರ ರೆಡಿಮೇಡ್ ಕ್ಲೈಂಟ್ ಇರ್ತಾರೆ. That is, they will tell that jurisdictional police station, ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೆಲ್ಲ ಕೇಸಸ್ ಆಗುತ್ತೋ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಫೈಲ್ ಮಾಡೋ ಎಲ್ಲಾ ಕೇಸಸ್ಗೂ ಇವರು ಅಡ್ವೊಕೇಟ್ ಆಗಿರ್ತಾರೆ. ಸೊ ನೀವು ಒಂದ್ ಕೋರ್ಟ್ ರೂಮ್ ಇಂದ ಇನ್ನೊಂದ್ ಕೋರ್ಟ್ ರೂಮ್ಗೆ ಓಡಾಡ್ಬೇಕಾಗಿಲ್ಲ. ನೀವು ಒಂದ್ ಕೋರ್ಟ್ ರೂಮ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ಒಂದ್ ಚೇರ್, ನೀವು ಅಲ್ಲೇ ಕೂತ್ಕೊಂಡು ಎಲ್ಲಾ ಫೈಲ್ಸ್ ಅಲ್ಲೇ ಇಟ್ಕೊಂಡು ಬರೋ ಎಲ್ಲಾ ಕೇಸಸ್ ನಿಮ್ದೆ. Okay, so that is the job of the public prosecutor. Next we have judge advocate general officer. ಇದು ಬಂದು ಆರ್ಮಿ ನಲ್ಲಿ ಇರುವಂತಹ ಪೋಸ್ಟ್. ತುಂಬಾ ಜನರಿಗೆ ಈ ಪೋಸ್ಟ್ ಬಗ್ಗೆ ಗೊತ್ತಿಲ್ಲ. ಸೊ ಈ ಪೋಸ್ಟ್ ಗೆ ಕಂಪಲ್ಸರಿಲಿ ಯು ಶುಡ್ ಬಿ ಹ್ಯಾವಿಂಗ್ ಆನ್ ಲಾ ಡಿಗ್ರಿ. ಅಂಡ್ ನೀವು ಆ ಲಾ ಡಿಗ್ರಿನ ತಗೊಂಡು ಯು ಕ್ಯಾನ್ ಅಪ್ಲೈ ಫಾರ್ ದಟ್ ಪರ್ಟಿಕ್ಯುಲರ್ ಪೋಸ್ಟ್. ಇದರಲ್ಲಿ ನೀವು ಫಿಸಿಕಲ್ ಫಿಟ್ನೆಸ್ ಅವ್ರು ನೋಡ್ತಾರೆ ಅಂಡ್ ನಿಮ್ಮ ನಾಲೆಜ್ ಲೆವೆಲ್ ನೋಡ್ತಾರೆ. ಸೊ ದೇ ವಿಲ್ ಲುಕ್ ಅಟ್ ಆಲ್ ದೀಸ್ ಪೋಸ್ಟ್ಸ್ ಅಂಡ್ ದೇ ವಿಲ್ ಗಿವ್ ಯು ದಿಸ್. ಸೊ ಇಲ್ಲಿ ನಿಮ್ಗೆ ಪ್ರಮೋಷನ್ ಆಗಿ ಯು ಕ್ಯಾನ್ ಬಿ ಅಪ್ ಟು ದಿ lieutenant general and all other position, and also you can be the judge for the army courts also. Army courts alli avaru any cases related to the army officials will be heard by the army court. So ನೀವು army court ಗೆ ನೀವು judge ಆಗಿ ಕೂಡ ಹೋಗಬಹುದು. And next ಇನ್ನೊಂದು ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಜಡ್ಜಸ್ ಗೆ they will require some research. So you can even apply for that post, you can clear the exam and you can be the researcher for Supreme Court and High Court judges. So idike nimge you should be having very good knowledge of the law facts ಆಗಿರ್ಬೋದು ಅಥವಾ ಲ್ಯಾಂಗ್ವೇಜ್ ಆಗಿರ್ಬೋದು, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಅಂಡ್ ನೀವು ಪ್ರೆಸೆಂಟೇಬಲ್ ಕೂಡ ಆಗಿರ್ಬೇಕು. ಬಿಕಾಸ್ ಯಾವುದೇ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು ಅಂಡ್ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ದೇರ್ ಇಸ್ ನೋ ಸ್ಕೋಪ್ ಫಾರ್ ಎರರ್. ಅವ್ರು ತಪ್ಪೇ ಮಾಡಂಗಿಲ್ಲ. ಸೊ ಹಾಗಾಗಿ ಅವ್ರ ಜೊತೆ ನೀವು ತಪ್ಪು ಮಾಡಂಗಿಲ್ಲ. ನೆಕ್ಸ್ಟ್ ಒನ್ ಸಿವಿಲ್ ಸರ್ವಿಸಸ್. ಸಿವಿಲ್ ಸರ್ವಿಸಸ್ ಅಲ್ಲಿ ನೀವು UPSC, KPSC ಎಲ್ಲ ಎಕ್ಸಾಮ್ಸ್ ಬರಿಬಹುದು. ಅಂಡ್ ಇದ್ರಲ್ಲಿ ನಿಮ್ಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಲಾ ಪೇಪರ್ ಏನಿದೆ ನೀವು ಅದನ್ನ ಆಲ್ರೆಡಿ ಕಲಿತಿರ್ತೀರ. ಬೇರೆ ಸ್ಟೂಡೆಂಟ್ಸ್ ತರ ಅವರು ಲಾನ ಬೇಸಿಕ್ ಇಂದ ಸ್ಟಾರ್ಟಿಂಗ್ ಇಂದ ಕಲಿತಾರೆ. ಬಟ್ no, you are not required to study. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ಆಲ್ರೆಡಿ ಓದಿರ್ತೀರಾ. ಅಂಡ್ ತುಂಬಾ ಎಕ್ಸಾಮ್ಸ್ ಅಲ್ಲಿ ನೀವು ಲಾ ಸ್ಟೂಡೆಂಟ್ ಆಗಿದ್ರೆ, ಅಂದ್ರೆ ನೀವು LLB ಬ್ಯಾಕ್ ಗ್ರೌಂಡ್ ಇದ್ರೆ, ನಿಮ್ಗೆ ಲಾ ಪೇಪರ್ ನ ಎಕ್ಸೆಂಪ್ಟ್ ಮಾಡ್ತಾರೆ. ಸೊ
ಸೊ ಇಟ್ ಇಸ್ ಅನ್ ಆಡೆಡ್ ಅಡ್ವಾಂಟೇಜ್. ನೀವು ಆ ಪೇಪರ್ನ ಬರೀಲೇಬೇಕು ಅಂತಿಲ್ಲ, ಯಾಕಂದ್ರೆ ನೀವು ಆಲ್ರೆಡಿ LLB ಓದಿರ್ತೀರಾ. ಸೊ ನೀವು ಹಾಗಾಗಿ ಯಾವ ಎಕ್ಸಾಮ್ ಬರೀತಾ ಇದ್ದೀರಾ ಅದ್ರದ್ದು ಕ್ರೈಟೀರಿಯಾಸ್ ನೋಡಿ, ಅದ್ರದ್ದು ಎಕ್ಸಾಮಿಷನ್ ರೂಲ್ಸ್ ನೋಡಿ, ವಾಟ್ ಡಸ್ ಇಟ್ ಸೇಸ್. ಸೊ ನೀವು ರಿಸರ್ಚ್ ಮಾಡಿ ಯಾವ್ದೆಲ್ಲ ಎಕ್ಸಾಮ್ ಅಲ್ಲಿ ಲಾ ಪೇಪರ್ ಎಕ್ಸಾಮ್ ಇದೆಯೋ ನೀವು ಅದನ್ನೆಲ್ಲ ಬರೀಲೂಬಹುದು. ಅಂಡ್ ಮೆನಿ ಪೀಪಲ್ ಏನ್ ಹೇಳ್ತಾರೆ ಅಂತಂದ್ರೆ, ನೀವು UPSC KPSC ಏನಾದ್ರು ಬರಿಬೇಕಂದ್ರೆ BA ಮಾಡಿ, ಸಿಂಪಲ್ ಕೋರ್ಸ್ ಅದು ಅದ್ರ ಪಾಡಿಗಿರುತ್ತೆ, ನೀವು ನಿಮ್ ಪಾಡಿಗೆ ನೀವು UPSC ಪ್ರಿಪೇರ್ ಆಗಿ ಅಂತ. ಬಟ್ ವಾಟ್ ಐ ಟೆಲ್ ಇಸ್, ನಿಮ್ಗೆ ಸೀರಿಯಸ್ ಆಗಿ ಯಾರಾದ್ರೂ UPSC KPSC ಅಥವಾ ಏನಾದ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರಿಬೇಕು ಅಂತ ಇದ್ರೆ BA ಎಲ್ಲ ಮಾಡಕ್ ಹೋಗ್ಬೇಡಿ, ಸುಮ್ಮನೆ LLB ಬರೀರಿ. ಯಾಕಂದ್ರೆ ನಿಮ್ದು ಒಂದ್ ಪೇಪರ್ದು ಪ್ರಿಪರೇಷನ್ ಇಲ್ಲೇ ಆಲ್ಮೋಸ್ಟ್ ಆಗಿರುತ್ತೆ. ಅಂಡ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ IPC CRPC ಅದೆಲ್ಲ ಅಲ್ಲಿಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ಅಂಡ್ ಜನರಲ್ ನಾಲೆಜ್ ಕೂಡ ಪೇಪರ್ ಆಗಿರುತ್ತೆ. ಸೊ ಹಾಗಾಗಿ ಆಸ್ ಅ ಲಾ ಸ್ಟೂಡೆಂಟ್ಗೆ ಜನರಲ್ ನಾಲೆಜ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಟೋಮೆಟಿಕಲಿ ನಮಗ್ ಬೇಡ ಅಂದ್ರೂ ಅದು ನಮ್ಮ ಹತ್ರ ಬರ್ತಾ ಇರುತ್ತೆ, ಅಪ್ಡೇಟೆಡ್ ಕೇಸ್ ಲಾಸ್ ಜಜ್ಮೆಂಟ್ಸ್ ಅನ್ಕೊಂಡು. ಸೊ ಹಾಗಾಗಿ ನಿಮ್ಗೆ ಅದನ್ನು ಅಲ್ಲಿ ಒಂದು ಆಡೆಡ್ ಅಡ್ವಾಂಟೇಜ್ ಆಗುತ್ತೆ. ಸೊ ದಟ್ lays the foundation for your UPSC, KPSC or other examination. Next we have is company secretary, CS, chartered accountant and CFA, that is chartered financial analyst. So ivella bandu nimge equivalent degree examinations. And ನೀವು ಈ ಎಕ್ಸಾಮ್ಸ್ ನೆಲ್ಲ ಬರೀತೀರಾ ಅಂತಂದ್ರೆ ನಿಮ್ಗೆ ಇದರಲ್ಲಿ ತುಂಬಾ ಪೇಪರ್ ಎಕ್ಸೆಂಪ್ಟೆಡ್ ಆಗುತ್ತೆ. ಯಾಕೆ ಅಂತಂದ್ರೆ ನೀವು ಆಲ್ರೆಡಿ ಕಂಪನಿ ಲಾ ಪೇಪರ್ ಎಕ್ಸೆಂಪ್ಟ್ ಆಗುತ್ತೆ, ಯಾಕಂದ್ರೆ ನೀವು ಆಲ್ರೆಡಿ ಕಂಪನಿ ಲಾ ಎಕ್ಸಾಮ್ ಅಟೆಂಡ್ ಮಾಡಿರ್ತೀರಾ. ನಿಮ್ಗೆ ಆಮೇಲಿಂದ ಕಾನ್ಸ್ಟಿಟ್ಯೂಷನ್ ಪೇಪರ್ ಎಕ್ಸೆಂಪ್ಟ್ ಆಗುತ್ತೆ, ಯಾಕಂದ್ರೆ ನೀವು ಆಲ್ರೆಡಿ ಕಾನ್ಸ್ಟಿಟ್ಯೂಷನ್ ಬರ್ದಿರ್ತೀರಾ. ಸೊ ಹಾಗಾಗಿ ಯು ವಿಲ್ ಗೆಟ್ ಎಕ್ಸೆಂಪ್ಷನ್ ಇನ್ ಸೋ ಮೆನಿ ಪೇಪರ್ಸ್ ಅಂಡ್ it becomes easier for you to clear these examination because you already know the background of the subjects. ಓಕೆ, ಸೊ ಇವಾಗ ಇದರಲ್ಲಿ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಕೂಡ ತುಂಬಾ ಚೆನ್ನಾಗೇ ಇದೆ. ಅಂಡ್ ಅಡ್ವೊಕೇಟ್ with a CA degree or with a CS degree or with a chartered financial analyst degree is having a good demand over the market. ನೀವು ಕೇಳಿದ ಸಂಬಳ ಕೊಟ್ಟು ನಿನ್ನ ಬನ್ನಿ ಕೆಲ್ಸಕ್ಕೆ ಅಂತ ಕರ್ಸ್ಕೊತಾರೆ. ನೆಕ್ಸ್ಟ್ ಬಂದು MBA ಅಥವಾ ಬೇರೆ ಡಿಗ್ರೀಸ್. ಸೊ ನಾವೇನಕ್ಕೆ MBA ಮಾಡಬಹುದು, ನಮ್ಗೆ MBA ಮಾಡಿದ್ರೆ ಏನ್ ಸ್ಕೋಪ್ ಇದೆ? ಫಾರ್ ಎಕ್ಸಾಂಪಲ್, ಇವಾಗ ನಿಮ್ದು LLB ಆಯ್ತು, ನೀವು MBA ಮಾಡಿದ್ರಿ. ಸೊ ನೀವು MBA in HR ಮಾಡಿದ್ರಿ. ಸೊ ಯೋರ್ job opportunities in the HR domain increases a lot. ಯಾಕೆ ಅಂತಂದ್ರೆ ಅವರು ಏನ್ ಅನ್ಕೋತಾರೆ ಅಂತಂದ್ರೆ, ಇವಾಗ ಒಂದು HR ಆಗಿದ್ರು ಅವ್ರಿಗೆ ದೇ ರಿಕ್ವೈರ್ ಅ ಲಾಟ್ ಆಫ್ ಲೀಗಲ್ ನಾಲೆಜ್. ದಟ್ ಇಸ್ ನಮ್ಗೆ ಏನ್ ಹೇಳ್ತೀವಿ, ನಮ್ಗೆ ಲೇಬರ್ ಲಾ ಕಂಪ್ಲೈನ್ಸಸ್ ಗೊತ್ತಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೊತ್ತಿರುತ್ತೆ. ಸೊ ವಿ ನೋ ಆಲ್ ದೀಸ್ ಫ್ಯಾಕ್ಟರ್ಸ್. So you will get more chances of getting a good job when you have in the HR sector, when you have your LLB plus MBA in HR. The same thing happens with MBA in finance also. The same thing happens with MBA in marketing also. So ನಿಮ್ಗೆ ನಾನು ಪ್ರಾಕ್ಟೀಸ್ ಮಾಡೋದು ಇಷ್ಟ ಇಲ್ಲ ಅಥವಾ ನಂಗೆ ಹಾರ್ಡ್ ಕ್ರೋರ್ ಲಾ ಕೆಲಸನೇ ಮಾಡೋದು ಇಷ್ಟ ಇಲ್ಲ ಅಂತಂದಾಗ ನೀವು ಇದನ್ನ ಸೈಡ್ ಬೈ ಸೈಡ್ ತಗೋಬಹುದು. ನೀವು ನನ್ನ ಇದ್ ಮಾತ್ರ ಕೇಳ್ಬೇಡಿ, ನಾವು 5 ವರ್ಷ LLB ಓದಿರ್ತೀವಿ, ಅದ್ರ ಜೊತೆ ಇನ್ನ 2 ವರ್ಷ ಓದಿ ಕೆಲಸ ಯಾವಾಗ ತಗೊಳ್ಳೋದು ಅಂತ. ಇಟ್ ಇಸ್ ಅ ಲೆಂದಿ ಕೋರ್ಸ್ ಬಟ್ ಇಟ್ ಇಸ್ ವರ್ತ್. ನೀವು ಅದ್ರ ಬದಲು ಆನ್ಲೈನ್ MBA ತಗೋಬಹುದು. ಇವಾಗ ತುಂಬಾ ಇನ್ಸ್ಟಿಟ್ಯೂಟ್ಸ್ ಆರ್ಗನೈಸರ್ಸ್ ಆನ್ಲೈನ್ MBA ಮಾಡ್ತಾರೆ. ಸೊ ನೀವು ಅಲ್ಲಿ ಆನ್ಲೈನ್ MBA ಮಾಡಿ ಆನ್ಲೈನ್ MBA ಇಂದ ನೀವು ಜಾಬ್ ನ ತಗೋಬಹುದು. And next we have consultancy services as a freelancer. Consultancy services ಅಲ್ಲಿ ನೀವು ಜನರಲ್ ಲೀಗಲ್ ಅಡ್ವೈಸ್ ಕೊಡೋದಾಗಿರ್ಬೋದು, ಅವ್ರಿಗೆ ಕಾಂಟ್ರಾಕ್ಟ್ಸ್ ಡ್ರಾಫ್ಟ್ ಮಾಡ್ಕೊಡೋದಾಗಿರ್ಬೋದು, ಅಥವಾ ಅವ್ರ ಕಾಂಟ್ರಾಕ್ಟ್ಸ್ ನ ರಿವ್ಯೂ ಮಾಡೋದಾಗಿರ್ಬೋದು. ಸೊ ಯು ಕ್ಯಾನ್ ಡೂ ಆಲ್ ಆಫ್ ದೀಸ್ ಥಿಂಗ್ಸ್ ಆಸ್ ಅ ಫ್ರೀಲಾನ್ಸರ್. ಓಕೆ, ಫ್ರೀಲಾನ್ಸರ್ ನಾಟ್ ನೆಸೆಸರಿಲಿ ಪ್ರಾಕ್ಟೀಸೇ ಮಾಡ್ಬೇಕು ಅಂತ ಇಲ್ಲ, ಅದ್ರ ಬದಲು ನೀವು ಇದನ್ನೆಲ್ಲ ಮಾಡ್ಬೋದು. ಅಂಡ್ ಇವಾಗ ನೀವು ಡ್ರಾಫ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದೀರಾ, ಬಟ್ ನಿಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅಂತ ಟೈಮಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ, ನಿಮ್ದೆಲ್ಲ ಫ್ರೆಂಡ್ಸ್ ಗಳಿಗೆ ನೀವು ಹೇಳಿ, ನೋಡಪ್ಪ ನಾನು ನಿಮ್ಗೆ ಡ್ರಾಫ್ಟಿಂಗ್ ಮಾಡ್ಕೊಡ್ತೀನಿ, ನನ್ಗೆ ಒಂದು ಡ್ರಾಫ್ಟಿಂಗ್ ಇಷ್ಟು ಕೊಡುವ. ದಟ್ ಈಸ್ ಆಲ್ಸೋ ಗುಡ್ ಸೋರ್ಸ್ ಆಫ್ ಇನ್ಕಮ್. ಐ ನೋ ಮೆನಿ ಆಫ್ ಮೈ ಫ್ರೆಂಡ್ಸ್ ಅವ್ರು ಪ್ರಾಕ್ಟೀಸೇ ಮಾಡಲ್ಲ, ಅವ್ರು ಸುಮ್ಮನೆ ಡ್ರಾಫ್ಟಿಂಗ್ ಮಾಡ್ಕೊಡ್ತಾರೆ ಜನರಿಗೆ. ಅಂಡ್ ಅವ್ರ ಹತ್ರ ಎಷ್ಟು ಕೆಲಸ ಇದೆ ಅಂತಂದ್ರೆ ದಿನವೆಲ್ಲ ಕುತ್ಕೊಂಡು ಡ್ರಾಫ್ಟಿಂಗ್ ಮಾಡಿದ್ರು ಅವ್ರ ಕೆಲಸ ಮುಗಿಯಲ್ಲ. ಓಕೆ, ಸೊ ನೀವು ಆ ತರ ನಿಮ್ದು ಏನ್ ಸ್ಕಿಲ್ ಎಕ್ಸ್ಪರ್ಟ್ ಇದೆಯೋ ನೀವು ಅದರಲ್ಲಿ ನೀವು ಶೈನ್ ಆಗ್ಬೋದು. ಆಮೇಲೆ ನೆಕ್ಸ್ಟ್ ಬಂದು ಓನ್ ಬಿಸ್ನೆಸ್ ಮಾಡೋದು. ಓನ್ ಬಿಸ್ನೆಸ್ ಇಸ್ ವೆರಿ ಗುಡ್ ಫಾರ್ ಅಡ್ವೊಕೇಟ್ಸ್, ಯಾಕಂದ್ರೆ ನಮ್ಗೆ ಎಲ್ಲಾ ಲೀಗಲ್ ಆಸ್ಪೆಕ್ಟ್ಸ್ ಗೊತ್ತಿರುತ್ತೆ. ಅಂಡ್ ನಾವ್ ಯಾವಾಗ್ಲೂ ಒಂದು
ಡೌಟ್ಫುಲ್ ಐಯಿಂದಾನೆ ನೋಡ್ತೀವಿ. ಒಂದ್ಸಲ ನಮ್ದು LLB ಮುಗೀತು, ನಾವ್ ಒಂದೆರಡು ಕೇಸ್ ನೋಡಿದ್ವಿ ಅಥವಾ ಒಂದ್ಸಲ ಕೋರ್ಟ್ಗೆ ಹೋದ್ವಿ, ಆಸ್ ಅನ್ ಅಡ್ವೊಕೇಟ್ ಹೋದ್ವಿ ಅಂತಂದ್ರೆ ನಮ್ಗೆ ಆಮೇಲೆ ಜೀವನದಲ್ಲಿ ನಾವ್ ಯಾರನ್ನೂ ನಂಬಲ್ಲ. ಅದ ಸೇಮ್ ಪ್ರಾಬ್ಲಮ್ ಇಸ್ ವಿತ್ ಮೀ ಆಲ್ಸೋ ಅಂಡ್ ವಿತ್ ಎವ್ರಿ ಅದರ್ ಅಡ್ವೊಕೇಟ್. ನಾವ್ ಯಾರನ್ನು ನಂಬಲ್ಲ. ನಾವ್ ಯಾರೇ ಏನೇ ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ಇವನ್ ಯಾಕೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದೆ ನನ್ನ ಹತ್ರ, ಅದು ಕ್ವಶನ್ ಅದು ಮನ್ಸಿಗೆ ಬಂದೇ ಬರುತ್ತೆ. ಯಾಕಂದ್ರೆ that is the by virtue of the profession we feel that. Okay, so why should we trust you? So same, that is very important in the business. ನಾವು ಒಬ್ಬರನ್ನ ನಂಬ್ತಾ ಇದೀವಿ ಅಂತಂದ್ರೂ ನಮ್ಗೆ ಮನ್ಸೆಲ್ಲ ಸಂದೇಹ ಇರ್ಬೇಕು. ನಾವು ಸರಿಯಾಗಿ ನಂಬ್ತಾ ಇದೀವೋ, ನಾವು ತಪ್ಪಾಗಿ ನಂಬ್ತಾ ಇಲ್ವಾ, ಇವನೇನಾದ್ರೂ ಕಿತಾಪತಿ ಮಾಡ್ತಾ ಇದ್ದಾನ, ಏನು ಅರ್ಥ ಅಂತ. ಸೊ ಇಟ್ ಇಸ್ ಅ ಸೈಕಾಲಜಿಕಲ್ ಥಿಂಗ್ ದಟ್ ದಿ ಅಡ್ವೊಕೇಟ್ಸ್ will always be succeeded in out there ಒಂದು ಸ್ವಂತ ವ್ಯವಹಾರ ಮಾಡ್ತು ಅಂತಂದ್ರೆ. ಅಂಡ್ ಆಲ್ಸೋ ಯು ಕ್ಯಾನ್ ಬಿ ಅ ಪೊಲೀಸ್ ಆಫೀಸರ್ ಆಲ್ಸೋ. ಪೊಲೀಸ್ ಆಫೀಸರ್ ಅಲ್ಲಿ ನಿಮ್ಗೆ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನಿಮ್ಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಈಸಿ ಆಗುತ್ತೆ. ಯಾಕಂದ್ರೆ ಅದ್ರಲ್ಲಿ ಕೇಳೋದು ಬರೀ IPC CRPC ಅದು ಇದು. ಸೊ ಹಾಗಾಗಿ ದಟ್ಸ್ ಅ ಗುಡ್ ಆಪ್ಷನ್ ಫಾರ್ ಯು. ನೀವು ಆಲ್ರೆಡಿ ಓದಿರ್ತೀರಾ. ಥರ್ಡ್ ಒನ್ ಇಸ್ ಪಾಲಿಟಿಕ್ಸ್. ನೀವು ಇವತ್ತಿಗೆ ಆಫ್ಟರ್ ದಿಸ್ ಕ್ಲಾಸ್ ಯು ಗೋ ಅಂಡ್ ಗೂಗಲ್ any famous politician for that matter. ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಇವತ್ತಿನವರೆಗೆ ಯಾರನ್ನೇ, ಸಿದ್ದರಾಮಯ್ಯವ್ರನ್ನು ನೀವು ಗೂಗಲ್ ಮಾಡಿ ನೋಡಿ, ಅವರೆಲ್ಲ ಓದಿರೋದು LLBನೇ. ಎಲ್ಲಾ ಫೇಮಸ್ ಪಾಲಿಟಿಷಿಯನ್ಸ್ ಅವರೆಲ್ಲ ಓದೋದು LLBನೇ. ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ LLB ಪಾಸ್ ಮಾಡೋದಕ್ಕೆ ಈಸಿ, ಅದಕ್ಕೆ ಓದಿರ್ತಾರೆ ಅಂತ. ನಾನ್ ಅಂತವ್ರನ್ನ ಕೇಳ್ಬೇಕು, ನೀವು ಪ್ಲೀಸ್ ಜಾಯಿನ್ ಆಗಿ LLB ಪಾಸ್ ಆಗೋದು ಹೋಗ್ಲಿ, ಜೂರಿಸ್ಪ್ರುಡೆನ್ಸ್ ಒಂದ್ ಪೇಪರ್ ಕ್ಲಿಯರ್ ಮಾಡಿ ತೋರಿಸಿ ನನ್ಗೆ ಅಂತ. Okay, so it is not that easy to pass LLB. Paper like jurisprudence ಆಗಿರ್ಬೋದು ಅಥವಾ ಇನ್ಯಾವುದು ಟ್ಯಾಕ್ಸೇಷನ್ ಆಗಿರ್ಬೋದು, that's all so difficult to clear. ಎಷ್ಟು ಓದ್ಬೇಕಾಗತ್ತೆ, ಅದಕ್ಕೆ ಎಷ್ಟು ಡೆಡಿಕೇಶನ್ ಕೊಡ್ಬೇಕಾಗತ್ತೆ, ಟಾಟ್ಸ್ ಕೂಡ ಆಗಿರ್ಬೋದು. It is not so easy to clear the papers. Okay, so you cannot just tell that LLB ಪಾಸ್ ಮಾಡೋದು ಈಸಿ ಅಂತ LLB ಜಾಯ್ನ್ ಆಗ್ಬಿಡ್ತಾರೆ ಎಲ್ಲರೂ ಅಂತ. ಅಂತವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರನ್ನೆಲ್ಲರನ್ನ LLB ಸೇರಿಸ್ಬೇಕು ಅಂತ ಅಷ್ಟು ಸಿಟ್ಟು ಬರುತ್ತೆ ನನ್ಗೆ when they tell that, because it is not that easy. Okay, so these are the career opportunities in a nutshell for advocates, for law students. But there are many other career opportunities available. All that you have to do is exploration. And also ನಿಮ್ಗೆ ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ನಿಮ್ ಪೋರ್ಟ್ಫೋಲಿಯೋ ಏನು, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ, ಅಂಡ್ ನಿಮ್ಗೆ ಯಾವ್ದು ಇಷ್ಟ ಅಂತ ಅನ್ಸುತ್ತೆ. ನಾವು ಏನೇ ಒಂದ್ ಕೆಲಸ ಮಾಡ್ಬೇಕಂದ್ರೂ ವಿ ಹ್ಯಾವ್ ಟು ಮೇಕ್ ಇಟ್ ಫ್ರಮ್ ದಿ ಬಾಟಮ್ ಆಫ್ ಅವರ್ ಹಾರ್ಟ್. ನಾವು ಮನ್ಸಿಂದ ನಾವು ಮಾಡ್ಬೇಕಾಗತ್ತೆ. ಬೆಳಿಗ್ಗೆ ಎದ್ದು ನನ್ಗೆ ಅಯ್ಯೋ ನನ್ ಯಾಕಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದೀನೋ ಅನ್ನೋ ಫೀಲಿಂಗ್ ಇರಬಾರ್ದು. ಅರೆ ನಾನು ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅನ್ನೋ ಫೀಲಿಂಗ್ ಇರ್ಬೇಕು. ಮಂಡೇ ಬ್ಲೂಸ್ ಅಥವಾ ಅದೆಲ್ಲ ಇರ್ಬಾರ್ದು. ಅದೆಲ್ಲ ಇತ್ತು ಅಂತಂದ್ರೆ ನೀವು ಮಾಡೋ ಕೆಲ್ಸದ ಮೇಲೆ ಪ್ರೀತಿ ಇಲ್ಲ ಅಂತಾನೆ ಅರ್ಥ. ಅಂಡ್ ಪ್ರೀತಿ ಇಲ್ದಿರೋ ಕೆಲಸ ಮಾಡೋದ್ರಿಂದ ನಿಮ್ಗೂ ಏನು ಯೂಸ್ ಇಲ್ಲ, ಯಾರು ಕೆಲಸ ಮಾಡಿಸ್ಕೋತಾರೋ ಅವ್ರಿಗೂ ಏನು ಯೂಸ್ ಇಲ್ಲ. ಅದ್ರ ಬದಲು ನೀವು ಏನ್ ಇಷ್ಟಪಡ್ತೀರೋ, ನಿಮ್ಮ ಮನಸ್ಸು ಏನ್ ಹೇಳುತ್ತೆ, ನೀವು ಅದನ್ನ ಮಾಡಿ. ಅಂಡ್ ಯು ಹ್ಯಾವ್ ಸೋ ಮಚ್ ಆಫ್ ಆಪ್ಷನ್ಸ್. ಐ ಆಮ್ ಶ್ಯೂರ್ ನಿಮ್ಗೆ ಇಷ್ಟ ಆಗಂತ ಕೆಲಸ ನಿಮ್ಗೆ LLB ಮಾಡಿನೂ ಖಂಡಿತವಾಗ್ಲೂ ಸಿಗುತ್ತೆ. ಬರೀ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಅಂಡ್ ಕಾರ್ಪೊರೇಟ್ ಸೆಕ್ಟರ್, these two are not the only career opportunities. And ನಿಮ್ಮ ಲೊಕೇಶನ್ ಆಗಿರ್ಬೋದು, ನಿಮ್ಮ ಕಾಲೇಜ್ ಆಗಿರ್ಬೋದು, ಯಾವ್ದನ್ನು ಮ್ಯಾಟರ್ ಆಗಲ್ಲ ಇಲ್ಲಿ. ಅಂಡ್ ಆಲ್ಸೋ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅನ್ನೋದನ್ನು ಮ್ಯಾಟರ್ ಆಗಲ್ಲ. ನಾನ್ 10th ಅಲ್ಲಿ ಇದ್ದಾಗ, 10th ಮುಂಚೆ ಇದ್ದಾಗ, ಸ್ಕೂಲಲ್ಲಿ ಇದ್ದಾಗ ಎಲ್ಲರೂ ಹೇಳ್ತಾ ಇದ್ರು, ಅರೆ 10th ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕಪ್ಪ, ಎಲ್ಲಾ ಕಡೆ 10th ಮಾರ್ಕ್ಸ್ ಕಡೆ ಸಬ್ಮಿಟ್ ಆಗೋದು, ಎಲ್ಲರೂ 10th ಮಾರ್ಕ್ಸ್ ಕೇಳ್ತಾರೆ ಕೆಲ್ಸಕ್ಕೆ ಹೋದಾಗ, ಹಾಗೆ ಹೀಗೆ ಅಂತೆಲ್ಲ. ನಾನು ತೆಗ್ದೆ ಕೂತೆ ಓದೆ 10th ಅಲ್ಲಿ 93% ಬಂತು, ವೇ ಬ್ಯಾಕ್ ಇನ್ 2008 ಆಯ್ತಾ. ಆಮೇಲಿಂದ ನೆಕ್ಸ್ಟ್ PUC ಬಂದಾಗ ಮತ್ಮನ ಪ್ಲೇಟ್ ಚೇಂಜ್ ಆಗೋಯ್ತು. ಇಲ್ಲ 10th ಅಲ್ಲಿ ಇಲ್ಲ, PUC ನಲ್ಲಿ ಓದ್ಬೇಕು, PUC ನಲ್ಲಿ ತುಂಬಾ ಚೆನ್ನಾಗಿ ಓದಿದ್ರೆ ಮಾತ್ರ ಮಾರ್ಕ್ಸ್ ಎಲ್ಲಾ ಕಡೆ ತಗೊಳ್ಳೋದು, ಹಾಗೆ ಹೀಗೆ ಅಂತೆಲ್ಲ. PUC ನಲ್ಲೂ ಸೈನ್ಸ್ ತಗೊಂಡ್ಬಿಟ್ಟಿದ್ದೆ, ಅದು ಬೇರೆ PCMB. ಅಯ್ಯೋ ತಗೋ ಕೂತು ರಾತ್ರಿ ಬೆಳಗಾನ ಎದ್ದು ಡ್ರಾಯಿಂಗ್ ಮಾಡೋದು, ಅದೇ ಆಯ್ತು ಕತೆ. ಅದೆಲ್ಲ ಮಾಡಾಯ್ತು. ಆಮೇಲಿಂದ ನೆಕ್ಸ್ಟ್ LLBಗೆ ಸೇರಿದಾಗ ಮತ್ತೊಂದು ಅದೇ ಕತೆ ಆಯ್ತು. ಡಿಗ್ರಿ ಮಾರ್ಕ್ಸ್ ತಗೋಬೇಕು, ಹಾಗೆ ಹೀಗೆ ಅಂತೆಲ್ಲ. ಆಮೇಲಿಂದ ನೆಕ್ಸ್ಟ್ ನಾನು ಇಂಟರ್ವ್ಯೂ ಹೋದಾಗ ನಾನು ನನ್ನ ಜೊತೆ 10th ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಎಲ್ಲ 10 ಮಾರ್ಕ್ಸ್ ಕಾರ್ಡು, ಅದ್ರ ಜೊತೆ ಡಿಗ್ರಿ ಕಾನ್ವೊಕೇಶನ್ ಎಲ್ಲ ತಗೊಂಡೋದೆ. ಅವರು ನನ್ನ ಹತ್ರ ಏನೂ ಕೇಳಿಲ್ಲ. ಒಂದು
ಏನೋ ನಿಮ್ದು ಮಾರ್ಕ್ಸ್ ಎಷ್ಟು ಬಂತು, ಡಿಗ್ರಿ ಎಷ್ಟು ಬಂತು, ಯಾವ ಕ್ಲಾಸು, ಏನೇನೋ ಕೇಳಿಲ್ಲ. ನನ್ಗೆ ಕಷ್ಟಪಟ್ಟು LLB ನಲ್ಲಿ ಫಸ್ಟ್ ಕ್ಲಾಸ್ ತಗೊಂಡಿದೀನಿ, ಇವ್ರು ಮಾರ್ಕ್ಸಿಗೆ ಕೇಳ್ತಾ ಇಲ್ವಲ್ಲ ನನ್ನ ಅಂತ. ನಾನು 10th ಅಲ್ಲೂ ಅಷ್ಟು ಕಷ್ಟಪಟ್ಟು ಓದಿದೀನಿ, PUC ನಲ್ಲೂ ಅಷ್ಟು ಕಷ್ಟಪಟ್ಟು ಓದಿದೀನಿ, ನನ್ ಮಾರ್ಕ್ಸಿಗೆ ಕೇಳ್ತಾ ಇಲ್ಲ ಯಾರು ಕೆಲ್ಸಕ್ಕೆ ಹೋದಾಗ. ಆಮೇಲಿಂದ ನೆಕ್ಸ್ಟ್ ನಾನ್ ಅನ್ಕೊಂಡೆ ಓಕೆ ಫೈನ್, ನೆಕ್ಸ್ಟ್ ಇಂಟರ್ವ್ಯೂಗೆ ಹೋದಾಗ ನನ್ನ ಕೇಳ್ಬೋದು, ಅಲ್ಲೂ ಯಾರು ಕೇಳಿಲ್ಲ. ಇಲ್ಲಿ ತನಕ ನನ್ನ ಹತ್ರ ಯಾರು ನಿಮ್ದು ಮಾರ್ಕ್ಸ್ ಕಾರ್ಡ್, ನಿಮ್ದು ಮಾರ್ಕ್ಸ್ ಎಷ್ಟು ಬಂದಿದೆ, ನೀವು ಯಾವ ಕ್ಲಾಸ್ ತಗೊಂಡಿದೀರಾ ಏನು ಕೇಳಿಲ್ಲ. ಅವರು ನನ್ ಸ್ಕಿಲ್ ಏನಿದೆ ಅದನ್ನ ಟೆಸ್ಟ್ ಮಾಡಿದ್ರು, ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಅದನ್ನ ಟೆಸ್ಟ್ ಮಾಡಿದ್ರು, ಅಂಡ್ ಅವ್ರು ಕೊಟ್ಟಿರುವಂತಹ ಎಕ್ಸಾಮ್ಸ್ ನಾನು ಎಷ್ಟು ಚೆನ್ನಾಗಿ ಕ್ಲಿಯರ್ ಮಾಡಿದೆ ಅದನ್ನ ನೋಡಿದ್ರು. ಅದ್ರ ಜೊತೆಗೆ ನನ್ನ ಕಂಪ್ಯೂಟರ್ ಸ್ಕಿಲ್ಸ್ ಎಷ್ಟು ಚೆನ್ನಾಗಿದೆ ಅದನ್ನ ನೋಡಿದ್ರು. ಅದ್ ಬಿಟ್ಟು ಅವರು ಬೇರೆ ಏನೇನು ನೋಡ್ತಿಲ್ಲ. ಸೊ ನಾನು ನಿಮ್ಗೆ ಅದನ್ನೇ ಹೇಳೋದು, ಹಾಗಂತ ಮಾರ್ಕ್ಸ್ ನ ಯಾರು ನೋಡಲ್ಲ ಅಂತಲ್ಲ, ಮಾರ್ಕ್ಸ್ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನೀವು ಯಾವ್ದಾದ್ರು ಗೌರ್ಮೆಂಟ್ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದೀರಾ ಅಂತ ಅಂದಾಗ ನಿಮ್ಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆಲ್ಸೋ ನೀವು ಟೀಚಿಂಗ್ ಹೋಗ್ತೀರಾ ಅಂದಾಗ್ಲೂ ನಿಮ್ಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಕಾಲೇಜಲ್ಲಿ ಫುಲ್ ಟೈಮ್ ಪಾಠ ಮಾಡಕ್ ಹೋಗ್ತೀರಾ ಅಂತ ಅಂದಾಗ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಥವಾ ಕಾರ್ಪೊರೇಟ್ ಅಲ್ಲಿ ಇದ್ ಮಾಡ್ಬೇಕಾದ್ರೆ ನಿಮ್ಗೆ ನಿಮ್ಮ ಮಾರ್ಕ್ಸ್ ಏನಿದೆಯೋ ನಿಮ್ಗೆ ಅಲ್ಲಿ ಅಷ್ಟು ಮ್ಯಾಟರ್ ಆಗಲ್ಲ. ನಿಮ್ದು ಪ್ರಾಕ್ಟಿಕಲ್ ನಾಲೆಜ್ ಏನಿದೆ, ನೀವು ನಿಮ್ಮನ್ನ ಎಷ್ಟು ಪಾಲಿಶ್ ಮಾಡ್ಕೊಂಡಿದ್ದೀರಾ, ಅಂದ್ರೆ ನಿಮ್ಮ ಸ್ಕಿಲ್ಸ್ ಆಗಿರ್ಬೋದು, ನಿಮ್ ಮಾತಾಡೋ ರೀತಿ ಆಗಿರ್ಬೋದು, ನೀವು ಒಂದು ಪರಿಸ್ಥಿತಿಗೆ ಒಂದು ಸೊಲ್ಯೂಷನ್ ನ ಕಂಡುಹಿಡಿಯೋದಾಗಿರ್ಬೋದು, ಅದೆಲ್ಲ ಅಲ್ಲಿ ಬಂದು ಮ್ಯಾಟರ್ ಆಗುತ್ತೆ. ಓಕೆ, ಸೊ ಯಾರಿಗಾದ್ರೂ ಏನಾದ್ರೂ ಕ್ವೆಶನ್ಸ್ ಇದೆಯಾ? ಹಾ, ಎಸ್ ಹರೀಶ್. ಇದು ಕ್ವಶನ್ ಅಲ್ಲ ಇದು, ಬಟ್ ಇದು ಸೆಷನ್ ಒಂದು ಬೋರ್ ಇನ್ಫಾರ್ಮೇಟಿವ್ ಆಗಿತ್ತು. ಆಕ್ಚುಲಿ ನಮ್ಗೂ ಎಕ್ಸ್ಪೋಜರ್ ಆಗಿಲ್ಲ, ಯಾಕಂದ್ರೆ ನಾವು ಬಂದು ಸೆಕೆಂಡ್ ಗ್ರಾಜುಯೇಟ್ ಇದು ಆಕ್ಚುಲಿ ನಮ್ದು. ಸೊ ನಾವು BE ಮಾಡಿಸಿ ಆಮೇಲೆ ಈಗ ಬಂದು ಪ್ರೊಫೆಷನಲ್ ಆಗಿ ಒಂದು ಸೆಕೆಂಡರಿ ಜಾಬ್ ತರ ಮಾಡೋಣ ಅಂತ ಹೇಳಿನೇ ತಗೊಂಡು ಹೋಗ್ತಾ ಇರೋದು ಆಕ್ಚುಲಿ. ಸೊ ಬಟ್ ಇಷ್ಟೆಲ್ಲ ವ್ಯಾಸ್ಟ್ ನಾಲೆಜ್ ಇರುತ್ತೆ, ಇಷ್ಟೆಲ್ಲ ವ್ಯಾಸ್ಟ್ ಆಗಿ ಕೆಲಸಗಳು ಇರುತ್ತೆ ಅಂತ ಈಗ ಗೊತ್ತಾಗಿದೆ. ಸೊ ಅದಕ್ಕೆ ನಾವು ಚೆನ್ನಾಗೂ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಗೆ ಇಷ್ಟ ಆಯ್ತು ಆಕ್ಚುಲಿ. ನಮ್ಗೆ ಸ್ವಲ್ಪ ಅದೇನೆ ಇಲ್ಲ, ನಮ್ಗೆ ಸ್ವಲ್ಪ ಪ್ರೊಫೆಷನಲ್ ಆಗಿ ಒಂದು ಇರ್ಬೇಕಂತ ಒಂದು ಮೆಥಡ್ ಇದೆ. ಸೊ ಅದು ಸ್ವಲ್ಪ ಗೈಡ್ ಮಾಡ್ಬಿಡಿ ಸಾಕು ನಮಗೆ ಅಷ್ಟೇ. ಓಕೆ, ಸೊ ನಿಮ್ಗೆ ನಾನೊಂದು ಐಡಿಯಾ ಕೊಡ್ತೀನಿ. ನೀವು BE ಮಾಡಿರೋದ್ರಿಂದ, LLB ಮಾಡಿರೋದ್ರಿಂದ ನೀವು IPR ಏಜೆಂಟ್ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಏಜೆಂಟ್ ಆದ್ರೆ ನಿಮ್ಗೆ ಪೇಟೆಂಟ್ ಅಪ್ಲಿಕೇಶನ್ಸ್ ಅವೆಲ್ಲ ಡ್ರಾಫ್ಟ್ ಮಾಡೋಂತ ಅಸೈನ್ಮೆಂಟ್ಸ್ ಇರುತ್ತೆ. ನೀವು ಅದನ್ನ ಫ್ರೀಲಾನ್ಸರ್ ಆಗು ಮಾಡ್ಬೋದು. ಇವಾಗ UGC ಗೈಡ್ಲೈನ್ಸ್ ಪ್ರಕಾರ ಎಲ್ಲಾ ಕಾಲೇಜಸ್, ಎಲ್ಲಾ ಯೂನಿವರ್ಸಿಟೀಸು ಕಂಪಲ್ಸರಿ ಆಗಿ ಪೇಟೆಂಟ್ ರಿಜಿಸ್ಟರ್ ಮಾಡ್ಲೇಬೇಕು, ಟ್ರೇಡ್ ಮಾರ್ಕ್ಸ್ ರಿಜಿಸ್ಟರ್ ಮಾಡ್ಲೇಬೇಕು. ಸೊ ಪೇಟೆಂಟ್ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮಾಡೋದಕ್ಕೆ ಅವ್ರಿಗೆ ಕಂಪಲ್ಸರಿ ಒಬ್ರು ಪೇಟೆಂಟ್ ಏಜೆಂಟ್ ಅಂದ್ರೆ ಅವ್ರ ಕೇಸ್ನ ಪೇಟೆಂಟ್ ಆಫೀಸ್ ಅಲ್ಲಿ ರೆಪ್ರೆಸೆಂಟ್ ಮಾಡೋರು ಬೇಕು. ಸೊ ಪೇಟೆಂಟ್ ಆಫೀಸ್ ಅಲ್ಲಿ ಅಡ್ವೊಕೇಟ್ಸ್ ರೆಪ್ರೆಸೆಂಟ್ ಮಾಡಲ್ಲ, ಪೇಟೆಂಟ್ ಏಜೆಂಟ್ಸ್ ರೆಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ಒಂದು ಎಕ್ಸಾಮ್ ಇರುತ್ತೆ, ಯು ಹ್ಯಾವ್ ಟು ಕ್ಲಿಯರ್ ದಟ್ ಎಕ್ಸಾಮಿನೇಷನ್. ಅದು ಪೇಟೆಂಟ್ ಏಜೆಂಟ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ನೀವು ಅದನ್ನ ಕ್ಲಿಯರ್ ಮಾಡಿದ್ರಿಂದ ಅಂದ್ರೆ ನೀವು ಪೇಟೆಂಟ್ ಕೇಸಸ್ ತಗೋಬಹುದು. ಸೊ ನಿಮ್ಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದು ನೀವು BSc ಮಾಡಿದೀರಾ ಅಥವಾ BE ಮಾಡಿದೀರಾ, ಆಮೇಲಿಂದ ನೀವು LLB ಮಾಡ್ತಾ ಇದ್ದೀರಾ ಅಂತಂದ್ರೆ ಕಣ್ಣು ಮುಚ್ಕೊಂಡು ಪೇಟೆಂಟ್ ಎಕ್ಸಾಮಿನೇಷನ್ ಅಟೆಂಡ್ ಆಗಿ, ಪೇಟೆಂಟ್ ಪೇಟೆಂಟ್ ಏಜೆಂಟ್ ಎಕ್ಸಾಮಿನೇಷನ್ ಅಟೆಂಡ್ ಆಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲಿಂದ ನೀವು ಒಂದ್ 2 ಕಾಲೇಜಸ್ ಜೊತೆ ಟೈ ಅಪ್ ಮಾಡ್ಕೊಂಡ್ರು ಅವರು ನಿಮ್ಗೆ ಒಂದು ತಿಂಗಳಿಗೆ ಅಲ್ಲ, ಒಂದು ವರ್ಷಕ್ಕೆ ಕಮ್ಮಿ ಅಂದ್ರೆ 60-70 ಪೇಟೆಂಟ್ ರಿಜಿಸ್ಟರ್ ಮಾಡ್ತಾರೆ. ಅದರಲ್ಲಿ ನೀವು ಒಂದಕ್ಕೆ ಮಿನಿಮಮ್ ಅಂದ್ರೆ 10,000 ರೂಪಾಯಿ ಫೀಸ್ ತಗೊಂಡ್ರು ಆಸ್ ಅ ಪೇಟೆಂಟ್ ಏಜೆಂಟ್, ದಟ್ ಇಸ್ ವೆರಿ ಲೆಸ್. ನೀವು ಗೂಗಲ್ ಮಾಡಿ ನೋಡಿ ಪೇಟೆಂಟ್ ಏಜೆಂಟ್ ಅವ್ರು ಎಷ್ಟು ಫೀಸ್ ತಗೋತಾರೆ ಅಂತ. ಕಮ್ಮಿ ಅಂದ್ರೂ ದೇ ಟೇಕ್ ಫೀಸ್ ಆಫ್ ಅರೌಂಡ್ 50,000-60,000. ನೀವು 10,000 ರೂಪಾಯಿ ತಗೊಂಡ್ರಿ ಅಂತಂದ್ರೆ ನಿಮ್ಗೆ ಅದರಲ್ಲೇ 1 ವರ್ಷಕ್ಕೆ 6 ಲಕ್ಷ ಆಗುತ್ತೆ. ಓಕೆ, ಸೊ ನೀವು 20,000 ತಗೊಂಡ್ರೆ ಇನ್ನು 12 ಲಕ್ಷ ಆಗುತ್ತೆ. ಸೊ ನಿಮ್ಗೆ ಟೋಟಲ್ ಫುಲ್ ಮಂತ್ಲಿ ಕಾರ್ಪೊರೇಟ್ ಪ್ಯಾಕೇಜ್ ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತೆ. ನಿಮ್ಗೆ ಅದರಲ್ಲಿ ಏನು ಕೆಲಸನೂ ಮಾಡ್ಬೇಕಾಗಿಲ್ಲ, ಏನೂ ಇಲ್ಲ. ಬರೀ ನೀವು ಅದು ಡ್ರಾಫ್ಟ್ಸ್ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಅದನ್ನು ಬೇಸಿಕ್ ಡ್ರಾಫ್ಟ್ಸ್ ಅವರೇ ಕೊಡ್ತಾರೆ ನಿಮ್ಗೆ. ಅದನ್ನ ಪ್ರಿಪೇರ್ ಮಾಡ್ಕೊಂಡು ಯು ಜಸ್ಟ್ ಹ್ಯಾವ್ ಟು ಫೈಲ್ ಇಟ್. ನಂದೇ ಒಬ್ಬ ಫ್ರೆಂಡ್, ಹಿ ಈಸ್ ಡೂಯಿಂಗ್ ಇಟ್ ಅಂಡ್ ಅವ್ನು ಸೀಮೆಗಿಲ್ದಂಗ ಅವ್ನು ದುಡಿತಾ ಇದ್ದಾನೆ. ನಾನು ಅದೇ ಅವ್ನಿಗೆ ಹೇಳ್ತೀನಿ, ನನ್ಗೂ ಗೊತ್ತಿದ್ರೆ ನಾನು BE ಮಾಡಿನೇ ಮಾಡ್ತಾ ಇದ್ನಲ್ಲಪ್ಪ ಅಂತ. Okay, so it is better to take IBR something you said, right? Like adane. Yes, that is ದುಡ್ಡನ್ನ ಒಳ್ಳೆ ಮಷೀನ್ ಅಲ್ಲಿ ಪ್ರಿಂಟ್ ಮಾಡ್ದಂಗ್ ಮಾಡ್ಬೋದು ನೀವು. Okay, thanks. Thank you ಹರೀಶ್. ಎಸ್ ಜ್ಯೋತಿ. ಮ್ಯಾಮ್, ನಾನು ಕನ್ನಡ ಮೀಡಿಯಂ ಅಲ್ಲಿ ಬರೀತಾ ಇರೋದು. ಸೊ ನಾನು ಆರ್ಟ್ಸ್ MA ಮುಗಿಸ್ಬಿಟ್ಟು ಇದಕ್ಕೆ ಜಾಯಿನ್ ಆಗಿದ್ದೀನಿ.
ನೀವ್ ಹೇಳಿದ್ರಿ ನನಗೆ ಫಸ್ಟ್ ಏನಿತ್ತು ಅಂದ್ರೆ ಕನ್ನಡ ಅಷ್ಟು ಸ್ಕೋಪ್ ಇಲ್ಲ ಆತರ ಎಲ್ಲ. ಬಟ್ ನೀವು ಹೇಳಿದ್ರಿ 50 ವರ್ಷ 40 ವರ್ಷ ಹಳೇದೆಲ್ಲ ಡಾಕ್ಯುಮೆಂಟ್ಸ್ ಕನ್ನಡದಲ್ಲಿ ಇರುತ್ತೆ, ಓದ್ಬೇಕಾಗತ್ತೆ. ಸೊ ಒಂದ್ ಧೈರ್ಯ ಬಂತು, ಕನ್ನಡ ಮೀಡಿಯಂ ಅವರು ಕೂಡ ಒಂದ್ ಏನಾದ್ರು ಸಾಧನೆ ಮಾಡ್ಬೋದು ಇದ್ರಲ್ಲಿ. ಇಲ್ಲ ಖಂಡಿತವಾಗ್ಲೂ ಇದು ತುಂಬಾ ಜನರ ಮಿಸ್ಕನ್ಸೆಪ್ಷನ್. ಕನ್ನಡಕ್ಕೆ ಸ್ಕೋಪ್ ಇಲ್ಲ ಅಥವಾ ಕನ್ನಡದಲ್ಲಿ ನಾವ್ LLB ಮಾಡಿದ್ರೆ ಸ್ಕೋಪ್ ಬರಲ್ಲ ಅಂಡ್ ಬರೀ ಇಂಗ್ಲಿಷೇ ಗೊತ್ತಿರ್ಬೇಕು ಅಂತ. ಇಂಗ್ಲಿಷ್ ಗೊತ್ತಿರ್ಬೇಕು ನಿಜ, ಹಾಗಂತ ಕನ್ನಡ ಏನು ಅಂಡರ್ ಎಸ್ಟಿಮೇಟೆಡ್ ಅಲ್ಲ. ನೀವು ನನ್ ಮಾತ್ ಮೇಲೆ ನಿಮ್ಗೆ ಇನ್ನ ಕನ್ಫರ್ಮೇಶನ್ ಬೇಕು ಅಂತಂದ್ರೆ ನೀವು ಗೂಗಲ್ ಮಾಡಿ ನೋಡಿ, ಜಾಬ್ ಆಪರ್ಚುನಿಟೀಸ್ ನಿಮ್ಗೆ ಎಷ್ಟು ಸಿಗುತ್ತೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೇ ನಿಮ್ಗೆ ಒಂದೆರಡು ವೆಬ್ಸೈಟ್ ಹೇಳ್ತೀನಿ. KSK ಲೀಗಲ್ ಅಂತ ಒಂದಿದೆ, ನೀವು ಅವ್ರ ವೆಬ್ಸೈಟ್ ವಿಸಿಟ್ ಮಾಡಿ. ಅನುಪ್ ಶಾ ಲಾ ಫರ್ಮ್ ಅಂತ ಇದೆ ಬ್ಯಾಂಗ್ಳೂರಲ್ಲಿ, ನೀವು ಅವ್ರ ಪ್ರೊಫೈಲ್ ವಿಸಿಟ್ ಮಾಡಿ. ಆಮೇಲಿಂದ ಇನ್ನ ಒಂದ್ 2-3 ದೊಡ್ಡ ಲಾ ಫರ್ಮ್ಸ್ ಅವ್ರು ಎಲ್ಲರೂ ಅವ್ರ ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ, ಕನ್ನಡ ಸ್ಪೀಕಿಂಗ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪ್ರಿಫರ್ಡ್. ನಾನೇ ಬೇಕಂದ್ರೆ ನಿಮ್ಗೆ ಎಕ್ಸರ್ಸೈಸ್ ಮಾಡಿ ನಾನೇ ನಿಮ್ಗೆಲ್ಲ ಸ್ಕ್ರೀನ್ ಶಾಟ್ಸ್ ಕಳಿಸ್ಕೊಡ್ತೀನಿ ಅಥವಾ ಜಾಬ್ ಲಿಂಕ್ ಕಳಿಸ್ಕೊಡ್ತೀನಿ, ನೋಡಿ. ಅದ್ರಲ್ಲಿ ತುಂಬಾ ಜಾಬ್ ಆಪರ್ಚುನಿಟೀಸ್ ಇದಾವೆ. ನಾನ್ ಕನ್ನಡ ಮೀಡಿಯಂ, ನನ್ ಪ್ರೈಮರಿ ಸಬ್ಜೆಕ್ಟ್ಸ್, ನೀವು ಯಾವುದೇ ಕಾರಣಕ್ಕೂ ಅದನ್ನ ಮನ್ಸಲ್ಲಿ ಇಟ್ಕೋಬೇಡಿ. ಅಂಡ್ ಆಲ್ಸೋ ನಿಮ್ಗೆ ಹೈಕೋರ್ಟ್ ಅಲ್ಲಿ ಕೂಡ ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಕೋರ್ಟ್ ಅಲ್ಲಿ ಕೂಡ ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಸ್ಟೆನೋ ಆಗಿ ಅಥವಾ ಕೋರ್ಟ್ ರಿಸರ್ಚರ್ ಆಗಿ ಎಲ್ಲ. So that's a very good job opportunity. So do not be demotivated by that. Okay ma'am, thank you. ನಿಮ್ಮಿಂದ ಒಳ್ಳೊಳ್ಳೆ ಮಾಹಿತಿ ಸಿಕ್ತು, ಹೀಗೆ ಕೊಡ್ತಾ ಇರಿ. Thank you Jyoti. Ha Sindhu. Hi madam, good morning. ನಾನು ಒಬ್ಬ lecturer. I have done my MCom. The only thing is I have taken this profession to like that ನೀವು ಹೇಳಿದ್ರಲ್ವಾ ಡ್ರಾಫ್ಟಿಂಗ್ ಮಾಡಬೇಕು, it's a secondary source of income ಅಂತ. Married women wants to have the secondary source of income. So that is the reason I've taken LLB. ಆದ್ರೆ ನಾವ್ ಅದೇ ಹೇಳ್ಕೊಳ್ತಿದ್ದೆ, do I need to do something else for drafting? ಅಂದ್ರೆ ಏನಾದ್ರು ಕೋರ್ಸ್ ಮಾಡ್ಬೇಕಾ ಅಂತದನ್ನೆಲ್ಲ ಕ್ವೆಶನ್ ಕ್ವೈರೀಸ್ ಇರುತ್ತೆ. ನಾವು ಟೀಚಿಂಗ್ ಪ್ರೊಫೆಷನಲ್ ಇರೋದ್ರಿಂದ ವಿ ಆರ್ ಗುಡ್ ಅಟ್ ಲ್ಯಾಂಗ್ವೇಜ್ ರೈಟಿಂಗ್ ಹತ್ರ ಎಲ್ಲ ನಮ್ದು ಆ ಸ್ಕಿಲ್ ಸೆಟ್ ಜಾಸ್ತಿ ಇರುತ್ತೆ. ಸೊ ಐ ವಾಂಟ್ ಟು ಎನ್ಹಾನ್ಸ್ ದಿಸ್ ಕೈಂಡ್ ಆಫ್ ಥಿಂಗ್. ಸೊ ನಾವು ಅಡಿಷನಲ್ ಕೋರ್ಸಸ್ ಏನ್ ತಗೋಬೇಕು ಡ್ರಾಫ್ಟಿಂಗ್ಗೆ, ಹೌ ದಟ್ ಸ್ಟಿಲ್ ಯು ಕ್ಯಾನ್ ಇಂಪ್ರೂವೈಸ್ ಯುವರ್ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಡ್ರಾಫ್ಟಿಂಗ್ ಥಿಂಗ್ಸ್ ಅಂತ ಅಂದ್ರೆ ಏನ್ ಮಾಡ್ಬೇಕು? Okay, see, the first thing I want to tell you is drafting by a normal person and drafting by an advocate is totally different. Okay, so ನಾವು ನಾರ್ಮಲ್ ಆಗಿ ಒಂದ್ ಲೈನ್ ಬರೆಯೋದಕ್ಕೂ ಒಂದ್ ಅಡ್ವೊಕೇಟ್ ಒಂದ್ ಲೈನ್ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾವ್ ಇವಾಗ ಯಾವ್ದಾದ್ರು ಒಂದು ಪೇಪರ್ ಓದಿದ್ರೆ ನಮ್ಗೆ ಅದ್ ಗೊತ್ತಾಗುತ್ತೆ. we will find out when you read something drafted by an advocate, drafted by a normal person. So how to learn drafting as an advocate? The first thing ಏನು ಅಂತಂದ್ರೆ, ನಿಮ್ಮ ಹತ್ರ ಏನೆಲ್ಲ ಅವೈಲೇಬಲ್ ಡ್ರಾಫ್ಟ್ಸ್ ಇದೆ, you start reading it. ನೀವು ಅದನ್ನ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಇವರು ಯಾಕೆ ಈ ರೀತಿ ಬರ್ದಿದ್ದಾರೆ, how they have framed a particular sentence. Okay, that is the first thing. Self study ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. And next, ನಾನು further classes ಅಲ್ಲಿ I will be touching upon the drafting aspects also. And if you want to do ಕಾಲೇಜ್ ಅಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಡ್ರಾಫ್ಟಿಂಗ್ ಹೇಳ್ಕೊಡಲ್ಲ. ನೀವು DPC ಅನ್ನೋ ಒಂದು ಸಬ್ಜೆಕ್ಟ್ ಓದ್ತೀರಾ, ಬಟ್ ಅದು ಎಲ್ಲಿದೆಲ್ಲಿಗೂ ಇಲ್ಲ. ಸಾರಿ ಟು ಇಂಟರಪ್ಟ್. ಅದನ್ನ ನಾನು ತುಂಬಾ ಜನದ ಹತ್ರ ಕೇಳಿದೀನಿ, ಡ್ರಾಫ್ಟಿಂಗ್ ಅನ್ನೋ ಕಾನ್ಸೆಪ್ಟ್ ನ ಯಾರು ಅಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲ್ಲ ಅನ್ನೋದನ್ನ ಕೇಳಿದೀನಿ. ಹೌದು. ಅಂಡ್ ಇನ್ನೊಂದು ಏನು ಅಂತಂದ್ರೆ, ನಿಮ್ಗೆ ಏನಾದ್ರು ಒಳ್ಳೆ ಸೀನಿಯರ್ ಸಿಕ್ಕರೆ ಅವರು ನಿಮ್ಗೆ ಡ್ರಾಫ್ಟಿಂಗ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಯೂಶುವಲಿ ಸೀನಿಯರ್ಸ್ ಡ್ರಾಫ್ಟಿಂಗ್ ಹೇಳ್ಕೊಡಲ್ಲ ಬಿಕಾಸ್ ಆಫ್ ದೇರ್ ಇನ್ಸೆಕ್ಯೂರಿಟೀಸ್. ಯಾಕಂದ್ರೆ ಡ್ರಾಫ್ಟಿಂಗ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಮೇನ್ ಫಾರ್ ಅ ಪ್ರೊಫೆಷನ್. ಓಕೆ, ಸೊ ಅದ್ ಡ್ರಾಫ್ಟಿಂಗ್ ಅಲ್ಲಿ ಗ್ರಿಪ್ ಸಿಕ್ತು ಅಂತಂದ್ರೆ ನೀವು ಕೇಸೇ ಗೆದ್ರಿ ಅಂತ ಅರ್ಥ. ಓಕೆ, ಯಾಕಂದ್ರೆ ಜಡ್ಜಸ್ ನೀವು ಅಲ್ಲಿ ಕೋರ್ಟ್ ಅಲ್ಲಿ ಏನ್ ಮಾತಾಡ್ತಿದ್ದೀರಾ ನೀವು ಅವ್ರನ್ನ ಕೇಳಿಸ್ಕೊಳ್ಳಲ್ಲ. ಯಾಕಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟು ಜನ ಕೇಳಿಸ್ಕೊತಾರೆ ಅವರು. ಸೊ ಅವರು ನೆಕ್ಸ್ಟ್ ಏನು ಸ್ಟಡಿ ಮಾಡ್ಬೇಕಾದ್ರೆ ಕೇಸು ಅಥವಾ ಜಜ್ಮೆಂಟ್ ಪಾಸ್ ಮಾಡ್ಬೇಕಾದ್ರೆ ದೇ ವಿಲ್ ರೀಡ್ ಯುವರ್ ಡ್ರಾಫ್ಟಿಂಗ್. ನೀವು ಡ್ರಾಫ್ಟಿಂಗ್ ಅಲ್ಲಿ ಏನ್ ಬರ್ತಿದ್ದೀರಾ ಅದನ್ನ ನೋಡ್ತಾರೆ ಅವರು, ಆಯ್ತಾ? ಸೊ ಹಾಗಾಗಿ ಅವರು ಜಡ್ಜಸ್ ಡ್ರಾಫ್ಟ್ ಓದಲ್ಲ ಅನ್ನೋದು ತಪ್ಪು. ಜಡ್ಜಸ್ ಖಂಡಿತವಾಗ್ಲೂ ಡ್ರಾಫ್ಟ್ ಓದ್ತಾರೆ, ಯಾಕಂದ್ರೆ ಅವ್ರಿಗೆ ನೀವ್ ಏನ್ ಹೇಳಿರ್ತಿರೋ ಅವ್ರಿಗೆ ನೆನ್ಪಿರಲ್ಲ. ಅವರು ಜಜ್ಮೆಂಟ್ ಪಾಸ್ ಮಾಡ್ಬೇಕು, ಅವರು ಆರ್ಡರ್ಸ್ ಪಾಸ್ ಮಾಡ್ಬೇಕು ಅಂದಾಗ ದೇ ಹ್ಯಾವ್ ಟು ಗೋ ಥ್ರೂ ಇಟ್. ಅವ್ರ ಹತ್ರ ಬೇರೆ ಆಪ್ಷನ್ನೇ ಇರಲ್ಲ. ಹಾಗಾಗಿ ಡ್ರಾಫ್ಟಿಂಗ್ ಇಸ್ ಸಮಥಿಂಗ್ ವಿಚ್ ಇಸ್
ವೆರಿ ಕ್ರೂಷಿಯಲ್ ಟು ವಿನ್ ಅ ಕೇಸ್. ಹಾಗಾಗಿ ನಿಮ್ಗೆ ಸೀನಿಯರ್ ಸರಿಯಾಗಿ ಸಿಕ್ಕರೆ ಅವ್ರು ಹೇಳ್ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. And yes, next classes ali I will be teaching, I think second class next week class, it is related to drafting, and also I'll let you know if I find any courses related to drafting. Okay, Thank you so much, ma'am. You are really helpful. Thanks for guiding us. Please do guide us in the same way. Thank you. Yes, Radha, Ramesh. ಹಾಯ್ ಮ್ಯಾಮ್, ಇವಾಗ ಹೇಳಿದ್ರಲ್ವಾ ಲಾ ಫಾರ್ಮ್ಸ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತ. ಸೊ ಅದು ಕನ್ನಡ ಇಸ್ ಕಂಪಲ್ಸರಿನಾ? ಅಲ್ಲಿ ಕನ್ನಡ ಟು ಇಂಗ್ಲಿಷ್ ಇರುತ್ತೆ, ಅದ್ರ ಜೊತೆಗೆ ನಿಮ್ಗೆ ಹಿಂದಿ ಟು ಇಂಗ್ಲಿಷ್ ಎಲ್ಲ ಸಿಗುತ್ತೆ. ಅಂದ್ರೆ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಇರುತ್ತೆ. ಬಿಕಾಸ್ ನಾನು ಔಟ್ ಆಫ್ ಸ್ಟೇಟ್ ಓದಿದ್ದು, SSLC ಮಾಡಿದ್ದು ಔಟ್ ಆಫ್ ಸ್ಟೇಟ್, ಸೊ ಅದಕ್ಕೆ ಕೇಳಿದೆ. ನಿಮ್ಗೆ ಕನ್ನಡ ಓದೋದಕ್ ಬರುತ್ತೆ ಅಂತಂದ್ರೆ ನೀವು ಕನ್ನಡ ಟ್ರಾನ್ಸ್ಲೇಷನ್ ತಗೋಬಹುದು. ಇಲ್ಲ ನಿಮ್ಗೆ ಬೇರೆ ಲ್ಯಾಂಗ್ವೇಜ್ ಓದೋದಕ್ ಬರೆಯೋದಕ್ ಬರುತ್ತೆ ಅಂದ್ರೆ ದೇರ್ ಆರ್ ಡಾಕ್ಯುಮೆಂಟ್ಸ್ ಇನ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. ನಿಮಗೆ ತೆಲುಗು ಇಂದಾನು ಸಿಗುತ್ತೆ, ಹಿಂದಿ, ತಮಿಳ್ ಎಲ್ಲ ರೀಜನಲ್ ಲ್ಯಾಂಗ್ವೇಜ್ ಇಂದಾನು ನಿಮ್ಗೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಸಿಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. Okay, so if there are no more questions, are we good to wind up? Thank you, ma'am. Thanks for the session. Please continue the same work. It will be a Sure, great help to us to, for the people who is just doing the law with aspirations. Nice talking to you and nice hearing to you. Thank you, Sindhu. Thank you so much. ಮ್ಯಾಮ್, ಕನ್ನಡದ ಕೆಲವೊಂದು ಲೀಗಲ್ ಫಾರ್ಮ್ ಹೇಳಿದ್ರಲ್ವಾ, ನಾನು ಕಳಿಸ್ಕೊಡ್ತೀನಿ. ಅದು ಮತ್ತೆ ನನಗೆ ತುಂಬಾ ಖುಷಿ ಆಯ್ತು. ಸೇರ್ಕೊಬಿಟ್ಟೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಕನ್ನಡ ಮೀಡಿಯಂ ಅಂತ ತುಂಬಾನೇ ಅದೊಂಥರ ಗೋಜಿಲಿತ್ತು. ನೀವ್ ಹೇಳ್ಕೊಟ್ಟಿದ್ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಜ್ಯೋತಿ. ಥ್ಯಾಂಕ್ ಯು ಮ್ಯಾಮ್. ಇದೇ ತರ ನಮಗೆ ಗೈಡ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಶ್ಯೂರ್. ಸೊ ನೆಕ್ಸ್ಟ್ ವೀಕ್ ಎಲ್ಲರೂ ಮೀಟ್ ಆಗೋಣ. ನೆಕ್ಸ್ಟ್ ವೀಕ್ ಸೆಷನ್ ಬಂದು ಐ ಥಿಂಕ್ ದಟ್ ಇಸ್ ಅಬೌಟ್ ಕ್ಲೈಂಟ್ ಮೀಟಿಂಗ್ ಅಂಡ್ ಡ್ರಾಫ್ಟಿಂಗ್ ಅನ್ಸುತ್ತೆ. ಐ ಆಮ್ ನಾಟ್ ಶ್ಯೂರ್. Next week ಬಂದು client meeting and drafting. So we'll meet up next Sunday at 9 a.m. Thank you. Thank you so much, ma'am. Thank you, Thank you very much. Thank you, madam. Thank you. Thank you, madam. Thank you, ma'am.